ದೀಪಾವಳಿಯಂದು ರಾತ್ರಿ ನಾನು ನನ್ನ ಹೆಂಡತಿಯನ್ನು ಮಾರುಕಟ್ಟೆಗೆ ಶಾಪಿಂಗ್ ಆಗಿ ಕರೆದುಕೊಂಡು ಹೋದೆ. ಅವಳು ತುಂಬಾ ಖುಷಿಯಾಗಿದ್ದಳು. ಆದರೆ ನಾವೊಂದು ಅಂಗಡಿಗೆ ಹೋದ ತಕ್ಷಣ ಅವಳ ಮುಖದ ಭಾವ ಒಂದು ಕ್ಷಣದಲ್ಲಿ ಬದಲಾಯಿತು. ಆಗ ನಾನು ಅಂಗಡಿಯೊಳಗೆ ನೋಡಿದೆ. ಅಲ್ಲಿ ಒಂದು 13 ವರ್ಷದ ಹುಡುಗನಿದ್ದ. ಅವಳು ಯಾಕೋ ತುಂಬಾ ಭಯಪಟ್ಟುಕೊಂಡು ಬೇಗ ಬೇಗ ಹೆಜ್ಜೆ ಇಡುತ್ತಾ ಮನೆಗೆ ಹಿಂದಿರುಗಿದಳು. ಮನೆಗೆ ಬಂದು ತಲುಪಿದ ಸ್ವಲ್ಪ ಹೊತ್ತಲ್ಲೇ ಭಯದಿಂದ ಅವಳಿಗೆ ಜ್ವರವೂ ಬಂತು. ನಾನು ಬಹಳ ಚಿಂತೆಯಲ್ಲಿದ್ದೆ. ಅಂಗಡಿಗೆ ಹೋದ ತಕ್ಷಣ ಅವಳು ಯಾಕೆ ಭಯಪಟ್ಟುಕೊಂಡಳು, ಯಾಕೆ ಅವಳಿಗೆ ಜ್ವರ ಬಂದಿದೆ, ತಕ್ಷಣ ಅಲ್ಲಿಂದ ಯಾಕೆ ಹೊರಟು ಬಂದಳು ಎಂದು ನಾನು ಚಿಂತಿಸುತ್ತಾ ಕುತೂಹಲದೊಂದಿಗೆ ಪುನಃ ಅಂಗಡಿಗೆ ಹೋದೆ. ಆದರೆ ಅಲ್ಲಿ ಅಂಗಡಿ ಮುಚ್ಚಿತ್ತು. ಕೆಳಗಿನಿಂದ ಸ್ವಲ್ಪ ಶಟರ್ ತೆರೆದಿತ್ತು. ನಾನು ಬಗ್ಗಿ ಒಳಗೆ ನೋಡಿದ ತಕ್ಷಣ ಬೆಚ್ಚಿ ಬಿದ್ದೆ. ಅಯ್ಯೋ ದೇವ್ರೆ, ನನ್ನ ಹೆಂಡತಿ ಥರನೇ ಮೂವರು ಅಲ್ಲಿದ್ದರು. ನಾವು ಮೊದಲ ಬಾರಿ ಆ ಅಂಗಡಿಗೆ ಹೋಗಿದ್ದಾಗ ಕೌಶಿಕ್, ನನಗೆ ಉಸಿರಾಡಲು ಆಗ್ತಿಲ್ಲ, ಭಯವಾಗ್ತಿದೆ ಎಂದು ನಡುಗುತ್ತಾ ಹೇಳಿದ್ದಳು. ಯಾಕೆ, ಏನಾಯಿತು ಎಂದು ನಾನು ಕೇಳಿದಾಗ, ಇಲ್ಲ, ನಾವು ಈಗಲೇ ಇಲ್ಲಿಂದ ಹೋಗೋಣ ಅಂತ ಹೇಳಿದ್ದಳು. ಇನ್ನೂ ನಿನಗೆ ಬಳೆಗಳನ್ನು ಖರೀದಿಸಲಿಲ್ಲ, ನೀನು ಈಗಲೇ ಹೊರಡೋಣ ಎಂದರೆ ಹೇಗೆ ಎಂದು ನಾನು ಆಶ್ಚರ್ಯದಿಂದ ಕೇಳಿದ್ದೆ. ಇಲ್ಲ ರೀ, ಮನೆಯಲ್ಲಿ ಅಪ್ಪ ಅಮ್ಮ ಮಾತ್ರ ಇದ್ದಾರೆ, ನಾವು ಈಗಲೇ ಹೊರಡಬೇಕು, ನನಗೆ ಯಾವುದೇ ಬಳೆ ಬೇಡ, ಇನ್ನೊಂದು ಸಲ ಖರೀದಿಸೋಣ, ಈಗ ತಡವಾಯಿತು ಅಂತ ಉತ್ತರಿಸಿದಳು. ಅವಳ ಮಾತುಗಳನ್ನು ಕೇಳಿದಾಗ ನನಗೆ ನಗು ಮತ್ತು ಆಶ್ಚರ್ಯವಾಯಿತು. ಯಾಕಂದರೆ ಅವಳಿಗೆ ಇದ್ದಕ್ಕಿದ್ದಂತೆ ಅಪ್ಪ ಅಮ್ಮನ ಬಗ್ಗೆ ನೆನಪಾಯಿತು. ಎಲ್ಲಿಂದ ಕಾಳಜಿ ಉಂಟಾಯಿತು? ಇದಕ್ಕಿಂತ ಮೊದಲು ತನ್ನ ಹೆತ್ತವರು ಒಂಟಿಯಾಗಿದ್ದಾರೆ, ಅವರನ್ನು ಬಿಟ್ಟು ಎಲ್ಲಿಗೆ ಹೋಗಬಾರ್ದು ಅಂತ ಎಂದೂ ಹೇಳಿರಲಿಲ್ಲ. ಆದರೆ ಈಗ ಏನಾಯಿತು ಇವಳಿಗೆ ಎಂದು ನಾನು ಯೋಚಿಸಿದೆ. ನಾವು ಅವಳಿಗೆ ನೇರಳೆ ಬಣ್ಣದ ಬಳೆ ಬೇಕು ಅಂತ ತುಂಬ ಅಂಗಡಿಗಳನ್ನು ಸುತ್ತಾಡಿದ್ದೆವು, ಆದರೆ ಎಲ್ಲಿಯೂ ಸಿಗಲಿಲ್ಲ. ಕೊನೆಗೆ ಈ ಅಂಗಡಿಗೆ ಬಂದಾಗ ನನ್ನ ಕಣ್ಣಿಗೆ ಆ ಬಳೆ ಕಂಡಿತು. ನೋಡು ಸ್ನೇಹ, ನೀನು ಹುಡುಕ್ತಿದ್ದ ಬಳೆ ಇಲ್ಲಿದೆ, ನಾವು 2 ನಿಮಿಷದಲ್ಲಿ ಅದನ್ನು ಖರೀದಿಸೋಣ, ಮತ್ತೆ ಹೋಗೋಣ ಅಂತ ಹೇಳಿದೆ. ಈಗ ನಿನ್ನ ಬಳೆ ಸೈಜ್ ಯಾವುದು ಅಂತ ಹೇಳು, ನಾವಿಷ್ಟು ಸುತ್ತಾಡಿದ್ದು ವ್ಯರ್ಥನಾ ಎಂದು ನಾನು ಕೋಪದಲ್ಲಿ ಕೇಳಿದೆ. ಆಗ, ಇಲ್ಲ ರೀ, ನನಗೆ ಬೇಡ, ನಾವೀಗ ಹೊರಡೋಣ ಎಂದು ಅವಳು ಗಂಭೀರವಾಗಿ ಹೇಳಿದಳು. ಅವಳ ಗಂಭೀರವಾದ ಮುಖವನ್ನು ನೋಡಿದಾಗ ನನಗೆ ಏನೂ ಸರಿಯಾಗಿಲ್ಲ ಅನ್ನಿಸ್ತು. ನಾನು ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಸರಿ ಎಂದು ಅವಳ ಜೊತೆ ಹೊರಟು ಬಂದೆ. ಅಂಗಡಿಯ ಹುಡುಗ ಆಶ್ಚರ್ಯದಿಂದ ನಮ್ಮನ್ನು ನೋಡಿ, ಸರ್, ಮೇಡಮ್, ಏನಾಯಿತು, ಏನು ಬೇಕಿತ್ತು ಎಂದು ಕೇಳುತ್ತಿದ್ದ. ನಾನು ಗಟ್ಟಿ ಸ್ವರದಲ್ಲಿ ಏನೂ ಇಲ್ಲ ಎಂದು ಹೇಳಿ ನಾವು ಹಿಂತಿರುಗಿದ್ದೆವು. ನನಗೆ ನನ್ನ ಹೆಂಡತಿಯ ಮೇಲೆ ತುಂಬ ಕೋಪ ಬಂದಿತ್ತು. ಯಾಕಂದರೆ ಮನೆಯಿಂದ ನನಗೆ ತುಂಬ ಶಾಪಿಂಗ್ ಮಾಡೋದಕ್ಕೆ ಇದೆ, ಆದರೆ ನೀವು ನನ್ನನ್ನು ಕರೆದುಕೊಂಡು ಹೋಗ್ತಿಲ್ಲ ಅಂತ ನನ್ನನ್ನು ಗೋಳಾಡಿಸಿ ಕರೆದುಕೊಂಡು ಬಂದಿದ್ಲು. ಆದರೆ ಈಗ ನಾನು ಕರೆದುಕೊಂಡು ಹೋಗಿ ಇಷ್ಟು ಅಂಗಡಿಗಳನ್ನು ಸುತ್ತಾಡಿಸಿದ್ದರೂ ಕೊನೆಗೆ ಸಿಕ್ಕಿದ ಅಂಗಡಿಯಲ್ಲಿ ಅಂದುಕೊಂಡ ಬಣ್ಣದ ಬಳೆ ಇದ್ದರೂ ತಗೊಳ್ಳದೆ ಅವಳು ವಾಪಸ್ ಹೊರಟು ಬಂದಳು. ಆಗ ಇವಳಿಗೆ ಏನಾಯಿತು, ಹುಚ್ಚು ಹಿಡಿದಿದ್ಯಾ ಎಂದು ನನಗೆ ಕೋಪ ಬರ್ತಿತ್ತು. ಅದಲ್ಲದೆ ನಾನು ಬೇರೆ ಅಂಗಡಿಯಲ್ಲಿ ಈ ಬಣ್ಣ ಇಲ್ಲ, ಬೇಡ, ಬೇರೆ ಬಣ್ಣದ ಬಳೆ ತೆಗೆದುಕೋ ಎಂದು ತುಂಬ ಒತ್ತಾಯ ಮಾಡಿದೆ. ಆದರೆ ಇಲ್ಲ, ನನಗೆ ಬೇರೆ ಯಾವುದೂ ಬೇಡ, ಅದೇ ಬಣ್ಣ ಬೇಕು ಅಂತ ಹಠ ಹಿಡಿದು ಹಲವಾರು ಅಂಗಡಿಗಳನ್ನು ಹುಡುಕಾಡಿಸಿದ್ದಳು. ಅವಳು ಅಂದುಕೊಂಡ ಬಳೆ ಸಿಕ್ಕಿತೆನ್ನುವಷ್ಟರಲ್ಲಿ ಕೂಡಲೇ ಏನೋ ಸಂಭವಿಸಿದಂತೆ ಇದ್ದಕ್ಕಿದ್ದಂತೆ ಮನೆಗೆ ಹೋಗಬೇಕಾಯಿತು. ನಾವು ಮನೆಯಿಂದ ಹೋಗುವಾಗ ಹೊರಗಡೆ ಹೋಟೆಲ್ನಲ್ಲಿ ತಿಂದು ಬರುವುದೆಂದು ಪ್ಲ್ಯಾನ್ ಮಾಡಿಕೊಂಡಿದ್ದೆವು. ಆದರೆ ಎಲ್ಲ ಪ್ಲ್ಯಾನ್ ಹಾಳಾಯಿತೆಂದು ನಾನು ನನ್ನ ಹೆಂಡತಿಯನ್ನು ನೋಡುತ್ತಿದ್ದೆ. ಅವಳೇನೂ ಮಾತನಾಡುತ್ತಿರಲಿಲ್ಲ, ಮೌನವಾಗಿದ್ದಳು. ಏನೋ ಆಳವಾದ ಯೋಚನೆಯಲ್ಲಿ ಮುಳುಗಿ ಹೋಗಿದ್ದಳು. ಒಮ್ಮೆ ನಾನು ಅಂದುಕೊಂಡೆ, ಏನಾಯಿತು, ಯಾಕೆ ಈ ರೀತಿ ವರ್ತಿಸ್ತಿದ್ಯಾ ಎಂದು ಕೇಳೋಣ ಎಂದು. ಆದರೆ ಬೇಡ, ಅವಳಾಗಿ ಬೇಕಾದರೆ ಹೇಳುತ್ತಾಳೆ ಎಂದು ನಾನು ಮೌನವಾದೆ. ನಾವು ಹೊರಗಡೆ ಹೋದವರು ಮನೆಗೆ ಬಂದಾಗ ಮಕ್ಕಳು ನಮಗಾಗಿ ಕಾಯುತ್ತಿದ್ದರು. ಯಾವಾಗಲೂ ಎಲ್ಲಿಗಾದರೂ ಹೊರಗಡೆ ಹೋದರೆ ಮನೆಗೆ ಬಂದ ತಕ್ಷಣ ನಾವು ಮಕ್ಕಳ ಜೊತೆ ಮಾತನಾಡುತ್ತಿದ್ದೆವು. ಆದರೆ ಆ ದಿನ ನನ್ನ ಹೆಂಡತಿ ಸ್ನೇಹ ಮಕ್ಕಳ ಜೊತೆ ಮಾತಾಡದೆ ನೇರವಾಗಿ ತನ್ನ ಕೋಣೆಗೆ ಹೋಗಿಬಿಟ್ಟಳು. ಮಕ್ಕಳು ಅಮ್ಮ ಏನು ತಂದಿದ್ಯಾ ಎಂದು ಒಂದೇ ಸಮನೆ ಕೇಳುತ್ತಿದ್ದರೂ ಅವಳು ಕ್ಯಾರೆ ಎನ್ನಲಿಲ್ಲ. ಅಷ್ಟು ಸಂತೋಷವಾಗಿದ್ದವಳಿಗೆ ಇದ್ದಕ್ಕಿದ್ದಂತೆ ಏನಾಯಿತು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ನನಗೆ ಬಹಳ ಕಷ್ಟವಾಗ್ತಿತ್ತು. ಮಕ್ಕಳಿಗೆ ತಂದಿರುವ ತಿಂಡಿಗಳನ್ನು ಮತ್ತು ವಸ್ತುಗಳನ್ನು ಕೊಟ್ಟು ನಾನು ಕೋಣೆಗೆ ಹೋದೆ. ಅಲ್ಲಿ ಅವಳು ಬ್ಲ್ಯಾಂಕೆಟ್ ಹೊದ್ದು ಹಾಸಿಗೆ ಮೇಲೆ ಮಲಗಿಕೊಂಡಿದ್ದಳು. ನನಗೆ ಹಿಂದಿರುಗಿ ಬರುವಾಗ ಅವಳ ಮೇಲೆ ತುಂಬ ಕೋಪವಿತ್ತು. ಆದರೆ ಅವಳನ್ನು ಆ ಸ್ಥಿತಿಯಲ್ಲಿ ಕಂಡ ಕ್ಷಣಾರ್ಧದಲ್ಲಿ ಕೋಪ ಎಲ್ಲವೂ ಮಾಯವಾಯಿತು. ನಾನು ತುಂಬ ಗಲಿಬಿಲಿಗೊಂಡಿದ್ದೆ. ಅಲ್ಲದೆ ಅವಳ ಸ್ಥಿತಿಯನ್ನು ನೋಡಿದಾಗ ನನಗೆ ಚಿಂತೆಯಾಗಿತ್ತು. ನಾನು ಮುಂದೇನು ಯೋಚನೆ ಮಾಡದೆ, ಸ್ನೇಹ ಎದ್ದೇಳು, ಒಮ್ಮೆ ನನ್ನ ಮಾತು ಕೇಳು ಎಂದು ಕರೆಯುತ್ತಾ ಅವಳನ್ನು ಎದ್ದೇಳಿಸಲು ಪ್ರಯತ್ನಿಸಿದೆ. ಅವಳು ಮೌನವಾಗಿ ಮಲಗಿಕೊಂಡಿದ್ದಳು. ನಾನವಳ ಕೈಯನ್ನು ಹಿಡಿದು, ಏನಾಯಿತು ನಿನಗೆ, ಯಾಕೆ ಈ ರೀತಿ ಮಲಗಿಕೊಂಡಿದ್ಯಾ ಎಂದು ಕೇಳುತ್ತಾ ಎಬ್ಬಿಸಲು ಪ್ರಯತ್ನಿಸಿದೆ. ಅವಳು ನಿಧಾನವಾಗಿ ಕಣ್ಣು ತೆರೆದು ಹೇಳಿದಳು, ಕೌಶಿಕ್, ನನ್ನ ತಲೆ ತೀವ್ರವಾಗಿ ನೋವಾಗ್ತಿದೆ, ದಯವಿಟ್ಟು ನನ್ನನ್ನು ಸ್ವಲ್ಪ ಹೊತ್ತು ಒಂಟಿಯಾಗಿರಲು ಬಿಡು ಅಂತ ಕೇಳಿಕೊಂಡಳು. ಆಗ, ಸರಿ ಸ್ನೇಹ, ನಾನು ಹೋಗುತ್ತೇನೆ, ಆದರೆ ಒಂದು ಮಾತು ನೀನು ನನಗೆ ಹೇಳಬೇಕು. ನಿನಗೆ ಏನಾಯಿತು? ನೀನು ಅಂಗಡಿಗೆ ಹೋದ ತಕ್ಷಣ
ನಿನ್ನ ಮುಖ ಯಾಕೆ ಬದಲಾಯಿತು? ಏಕಾಏಕಿ ಯಾಕೆ ಸುಮ್ಮನಾಗಿ ಹೋದೆ? ಏನೂ ಇಲ್ಲ ರೀ, ಮಾರುಕಟ್ಟೆಯಲ್ಲಿ ತುಂಬ ರಶ್ ಇತ್ತಲ್ವಾ, ಇದರಿಂದ ನನಗೆ ಸ್ವಲ್ಪ ಒತ್ತಡ ಜಾಸ್ತಿಯಾಗಿ BP ಹೆಚ್ಚಾಯಿತು ಅಂತ ಅನ್ನಿಸ್ತಿದೆ. ತಲೆ ಕೂಡ ನೋಯ್ತಿದೆ. ನೀವೇನು ಚಿಂತೆ ಮಾಡಬೇಡಿ, ನನಗೆ ಏನೂ ಆಗಿಲ್ಲ. ಅಲ್ಲಿ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಅದಕ್ಕೋಸ್ಕರ ಗಡಿಬಿಡಿಯಲ್ಲಿ ಓಡಾಡಿಕೊಂಡು ಮನೆಗೆ ಬಂದೆ ಎಂದು ಹೇಳುತ್ತಾ, ನೀವೇನು ಚಿಂತೆ ಮಾಡಬೇಡಿ, ನಾನೀಗ ಮಲಗುತ್ತೇನೆ. ಬೆಳಗ್ಗೆ ಎದ್ದೇಳುವಾಗ ಎಲ್ಲವೂ ಸರಿಯಾಗುತ್ತೆ, ನನಗೆ ಏನೂ ಆಗಿಲ್ಲ ಎಂದು ಬ್ಲ್ಯಾಂಕೆಟನ್ನು ಮುಖಕ್ಕೆ ಮುಚ್ಚಿಕೊಂಡು ಪುನಃ ಮಲಗಿಕೊಂಡಳು. ನನಗೆ ನನ್ನ ಹೆಂಡತಿಯ ಮೇಲೆ ನಂಬಿಕೆ ಇದ್ದರೂ ಆ ಕ್ಷಣದಲ್ಲಿ ಆದ ಅವಳ ವರ್ತನೆ ನನಗೆ ತುಂಬ ಆಳವಾಗಿ ತುಂಬ ಯೋಚಿಸುವಂತೆ ಮಾಡಿತ್ತು. ನನಗೆ ತುಂಬ ಆಶ್ಚರ್ಯವಾಗಿತ್ತು. ಯಾಕಂದರೆ ಅವಳು ಏನೂ ಇಲ್ಲ ಅಂತ ಹೇಳಿದ್ರು, ಇಲ್ಲ, ಏನೋ ನಡೆದಿದೆ. ನನ್ನ ಹೆಂಡತಿ ನನ್ನಲ್ಲಿ ಮುಚ್ಚಿಡ್ತಿದ್ದಾಳೆ. ಇದರ ಹಿಂದೆ ಏನೋ ಇದೆ ಎಂದು ನನ್ನ ಮನಸ್ಸು ಹೇಳುತ್ತಿತ್ತು. ನಮ್ಮ ಮದುವೆಯಾಗಿ 14 ವರ್ಷ ಕಳೆದಿತ್ತು. ಆದರೆ ನಾನು ಇಷ್ಟು ವರ್ಷದಲ್ಲಿ ಈ ರೀತಿಯ ವರ್ತನೆಯನ್ನು ನೋಡಿರಲಿಲ್ಲ. ಅದು ದೀಪಾವಳಿಯ ರಾತ್ರಿಯಾಗಿತ್ತು. ಇಷ್ಟೊಂದು ಮೌನವಾದ ಹಾಗೂ ಬೇಸರದ ದಿನವನ್ನು ನಾನು ನೋಡಿರಲಿಲ್ಲ. ಪ್ರತಿ ವರ್ಷ ಸ್ನೇಹ ಮಕ್ಕಳನ್ನು ಅಮ್ಮ ಅಪ್ಪನ ಬಳಿ ಬಿಡುತ್ತಿದ್ದಳು. ನಂತರ ನಾವು ಜೊತೆಯಾಗಿ ಹೊರಗಡೆ ಮಾರುಕಟ್ಟೆಗೆ ತಿರುಗಾಡಲು ಹೋಗುತ್ತಿದ್ದೆವು. ರಾತ್ರಿ ಇಡೀ ಸುತ್ತಾಡಿ ಹೋಟೆಲ್ಗೆ ತೆರಳಿ ಊಟ ಮಾಡಿಕೊಂಡು ಐಸ್ ಕ್ರೀಮ್ ತಿನ್ನುತ್ತಾ ತುಂಬ ಎಂಜಾಯ್ ಮಾಡುತ್ತಿದ್ದೆವು. ಮನೆಗೆ ಬರುತ್ತಿದ್ದಂತೆ ಮಕ್ಕಳು ನಮಗೋಸ್ಕರ ಕಾಯುತ್ತಾ ಇರುತ್ತಿದ್ದರು. ಅವರಿಗೆ ವಿಧ ವಿಧವಾದ ತಿಂಡಿಗಳು, ಆಟಿಕೆಗಳು, ಬಟ್ಟೆ ಬರೆಗಳನ್ನು ತಂದುಕೊಡುತ್ತಾ ಅವರನ್ನು ಮುದ್ದಾಡುತ್ತಾ ಅವರಲ್ಲಿ ಮಾತನಾಡುತ್ತಾ ಸಮಯವನ್ನು ಸಂತೋಷದಿಂದ ಕಳೆಯುತ್ತಿದ್ದೆವು. ನಂತರ ಅವರ ಕೈಗೆ ಮೆಹಂದಿ ಹಾಕುತ್ತಿದ್ದಳು. ನಾನು ಟಿವಿ ನೋಡುತ್ತಾ ಕುಳಿತುಕೊಳ್ಳುತ್ತಿದ್ದೆ. ಅವಳು ಮೆಹಂದಿ ಮುಗಿಸಿದ ಮೇಲೆ ಕೇಕ್ ತಯಾರಿಸುತ್ತಿದ್ದಳು. ಆದರೆ ಈ ದೀಪಾವಳಿಯಂದು ಎಲ್ಲವೂ ಬದಲಾಗಿತ್ತು. ಕೌಶಿಕ್, ಸ್ನೇಹಳ ಆರೋಗ್ಯ ಚೆನ್ನಾಗಿದ್ಯಾ? ಅವಳು ಮನೆಗೆ ಬಂದಾಗಿನಿಂದಲೂ ಕೋಣೆಯಲ್ಲೇ ಇದ್ದಾಳೆ. ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳ ಆಯ್ತಾ ಎಂದು ಅಮ್ಮ ಕೂಡ ಚಿಂತೆಯಿಂದ ಕೇಳಿದರು. ಇಲ್ಲ ಅಮ್ಮ, ಅಂಥದ್ದೇನೂ ಆಗಿಲ್ಲ. ನಾವು ಅಂಗಡಿಗೆ ಹೋದಾಗ ಸ್ನೇಹಳ ಆರೋಗ್ಯದಲ್ಲಿ ಇದ್ದಕ್ಕಿದ್ದಂತೆ ಬದಲಾವಣೆ ಆಯಿತು. ಇದರಿಂದಾಗಿ ನಾವಲ್ಲಿಂದ ತಕ್ಷಣ ಬರಬೇಕಾಯಿತು. ಅದಕ್ಕಾಗಿ ಅವಳು ಕೋಣೆಗೆ ಹೋಗಿ ಮಲಗಿದ್ದಾಳೆ. ಸ್ವಲ್ಪ ಹೊತ್ತಾದ ನಂತರ ಅವಳು ಸರಿಯಾಗ್ತಾಳೆ, ಮತ್ತೆ ಎದ್ದೇಳಬಹುದು ಎಂದು ನಾನು ಹೇಳಿದೆ. ಅಪ್ಪ ಏನೂ ಹೇಳದೆ ಮೌನವಾಗಿದ್ದರು. ಮಕ್ಕಳು ತುಂಬ ಗಾಬರಿಗೊಂಡಿದ್ದರು. ಹೀಗಾಗಿ ನಾನವರ ಜೊತೆ ಕುಳಿತು ಆಟವಾಡತೊಡಗಿದೆ. 2-3 ಗಂಟೆಗಳಷ್ಟು ಹೊತ್ತಾಗಿತ್ತು. ಆದರೂ ಸ್ನೇಹ ಕೋಣೆಯಿಂದ ಹೊರ ಬರಲಿಲ್ಲ. ಆಗ ನಾನು ಒಳಗೆ ಹೋದೆ. ನೋಡಿದರೆ ಅವಳು ಗೋಡೆಯನ್ನು ದಿಟ್ಟಿಸಿ ನೋಡುತ್ತಾ ಕುಳಿತಿದ್ದಳು. ನಾನು ಅವಳ ಹತ್ತಿರ ಕುಳಿತುಕೊಂಡು, ಏನಾಯಿತು ನಿನಗೆ? ಸ್ನೇಹ, ಏನಾಗ್ತಿದೆ ಎಂದು ಮೆತ್ತಗೆ ಕೇಳಿದೆ. ನೀನು ತುಂಬ ಬೇಸರ ಮಾಡಿಕೊಂಡಿದ್ಯಾ, ಯಾವುದೋ ಚಿಂತೆಯಲ್ಲಿ ಮುಳುಗಿದ್ಯಾ ಅಂತ ನನಗೆ ಚೆನ್ನಾಗಿ ಗೊತ್ತು ಸ್ನೇಹ. ನಿನಗೆ ಏನಾದರೂ ತೊಂದರೆ ಇದ್ದರೆ ನನ್ನಲ್ಲಿ ಮುಚ್ಚುಮರೆ ಮಾಡಬೇಡ, ನನಗೆ ಹೇಳು, ಎಲ್ಲದಕ್ಕೂ ಪರಿಹಾರ ಇದೆ ಎಂದು ನಾನು ಹೇಳಿದೆ. ಆಗ ಅವಳು ಕೇಳಿದಳು, ಹಾಗಾದರೆ ನಾನು ನಿಮಗೆ ಎಲ್ಲವನ್ನೂ ಹೇಳಿದರೆ ನೀವು ನನ್ನನ್ನು ಕ್ಷಮಿಸ್ತೀರಾ ಎಂದು ಕೇಳಿದಳು. ಅವಳು ಏನೋ ತಪ್ಪು ಮಾಡಿದವಳಂತೆ ಕಾಣುತ್ತಿದ್ದಳು. ಅಲ್ಲ ಸ್ನೇಹ, ನೀನು ಮೊದಲ ವಿಷಯ ಏನು ಅಂತ ಹೇಳು. ನೀನು ಬೇರೆ ಯಾರೂ ಅಲ್ಲ, ನನ್ನ ಹೆಂಡತಿ. ನೀನು ಕ್ಷಮಿಸಲಾರದಷ್ಟು ತಪ್ಪು ಏನೂ ಮಾಡಿರಲು ಸಾಧ್ಯವಿಲ್ಲ ಅಂತ ನನಗೆ ಗೊತ್ತಿದೆ. ಈಗ ಮುಚ್ಚುಮರೆ ಮಾಡಬೇಡ, ಬೇಗನೆ ಹೇಳು ಅಂತ ನಾನು ಕೇಳಿದೆ. ಅವಳು ಯಾಕೆ ನನ್ನಿಂದ ಮುಚ್ಚಿಡುತ್ತಿದ್ದಾಳೆ, ನನ್ನೊಂದಿಗೆ ಹೇಳಲು ಯಾಕೆ ಹಿಂಜರಿಯುತ್ತಿದ್ದಾಳೆ ಎಂದು ನನಗೆ ತುಂಬ ಕೋಪವೂ ಬರ್ತಿತ್ತು. ಅವಳು ದಿಟ್ಟಿಸಿ ನನ್ನನ್ನೇ ನೋಡಿದಳು. ನಂತರ ಪಕ್ಕದ ಮೇಜಿನ ಮೇಲೆ ಇಟ್ಟಿದ್ದ ನೀರಿನ ಜಗ್ಗನ್ನೆತ್ತಿ ನೆಲಕ್ಕೆ ಎಸೆದಳು. ಅವಳ ಆ ವರ್ತನೆ ನೋಡಿ ನನಗೆ ತುಂಬ ಭಯವಾಯಿತು. ನನಗೆ ಏನು ಹೇಳಬೇಕು ಎಂದು ಕೂಡ ಅರ್ಥವಾಗಲಿಲ್ಲ. ಕೋಣೆಯೊಳಗಿನ ಶಬ್ದ ಕೇಳಿ ಅಮ್ಮ, ಅಪ್ಪ ಮತ್ತು ಮಕ್ಕಳು ಸಹ ಒಳಗೆ ಬಂದರು. ಆದರೆ ಅಷ್ಟೊತ್ತಿಗೆ ಸ್ನೇಹಳ ಸ್ಥಿತಿ ತುಂಬ ಹದಗೆಟ್ಟಿತು. ಅವಳು ಹುಚ್ಚಿಯಂತೆ ತನ್ನ ಕೂದಲನ್ನು ಎಳೆಯುತ್ತಿದ್ದಳು. ನಂತರ ತನ್ನ ಮುಖಕ್ಕೆ ಹೊಡೆಯುತ್ತಲೇ ಇದ್ದಳು. ಇದನ್ನೆಲ್ಲ ನೋಡಿ ಮಕ್ಕಳು ಅಳಲು ಪ್ರಾರಂಭಿಸಿದರು. ನಾನು ಸ್ನೇಹಳ ಭುಜಗಳನ್ನು ಹಿಡಿದು ಅಲ್ಲಾಡಿಸಿ, ಏನು ಮಾಡ್ತಿದ್ಯಾ ಸ್ನೇಹ? ಮಕ್ಕಳು ತುಂಬ ಭಯಪಟ್ಟುಕೊಂಡಿದ್ದಾರೆ ನೋಡು, ಅವರು ಹೇಗೆ ಅಳುತ್ತಿದ್ದಾರೆ. ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ ಎಂದು ನಾನು ಭಯದಿಂದ ಕೇಳಿದೆ. ನಾನು ಏನು ಹೇಳಿದರೂ ಅವಳು ಅರ್ಥ ಮಾಡುವ ಸ್ಥಿತಿಯಲ್ಲಿ ಇರಲಿಲ್ಲ. ಯಾಕಂದರೆ ಅವಳ ಮಾನಸಿಕ ಸ್ಥಿತಿ ಬಹಳ ಹದಗೆಡುತ್ತಿತ್ತು. ನಾನು ಅಮ್ಮನನ್ನು ಅವಳೊಂದಿಗೆ ಇರುವಂತೆ ಹೇಳಿ ಮಕ್ಕಳನ್ನು ಕರೆದುಕೊಂಡು ಹೊರಗೆ ಬಂದೆ. ಯಾಕಂದರೆ ಮಕ್ಕಳು ತುಂಬ ಗಾಬರಿಯಿಂದ ಭಯಪಟ್ಟುಕೊಂಡಿದ್ದರು. ಅವಳನ್ನು ಹೇಗೆ ಸಮಾಧಾನ ಮಾಡಬೇಕು, ಏನು ಮಾಡಬೇಕು ಎಂಬುದೇ ನಮಗೆ ಅರ್ಥವಾಗಲಿಲ್ಲ. ಕೊನೆಗೆ ನಾನು ತಕ್ಷಣವೇ ವೈದ್ಯರನ್ನು ಮನೆಗೆ ಬರಲು ಕರೆದೆ. ಡಾಕ್ಟರ್ ಬಂದು ಅವಳನ್ನು ಪರೀಕ್ಷಿಸಿದ ನಂತರ ಹೇಳಿದರು, ಅವಳಿಗೆ ಯಾವುದೋ ಒಂದು ಕಾರಣದಿಂದ ತೀವ್ರವಾದ ಮಾನಸಿಕ ಆಘಾತ ಉಂಟಾಗಿದೆ. ಬಹುಶಃ ಅವಳು ಇದ್ದಕ್ಕಿದ್ದಂತೆ ಹಳೆಯ ಯಾವುದೋ ಘಟನೆಯನ್ನು ನೆನಪಿಸಿಕೊಂಡಿರಬಹುದು. ಅದು ಅವಳೊಳಗೆ ಆಳವಾದ ಚಿಂತೆ ಮಾಡುವಂತೆ ಆಗಿದೆ. ನನಗೆ ಏನು ಹೇಳಬೇಕು, ಏನು ಮಾಡಬೇಕು ಎಂದು ಗೊತ್ತಾಗದೆ ನಿಶ್ಶಬ್ದವಾಗಿದ್ದೆ. ವೈದ್ಯರು ಸ್ನೇಹಾಳಿಗೆ ನಿದ್ದೆ ಬರುವಂತೆ ಇಂಜೆಕ್ಷನ್ ನೀಡಿದರು ಮತ್ತು ಹೊರಟು ಹೋದರು. ಮಕ್ಕಳು ಅಮ್ಮ ಅಮ್ಮ ಎಂದು ಅಳುತ್ತಾ ನಿದ್ದೆಗೆ ಜಾರಿದರು. ನಾನು ಅಪ್ಪ ಅಮ್ಮನಿಗೆ ರಾತ್ರಿ ನೀಡಬೇಕಾದ ಔಷಧಿಗಳನ್ನು ನೀಡಿ ಅಮ್ಮನಲ್ಲಿ ಅವಳ ಜೊತೆ ಕೋಣೆಯಲ್ಲಿ ಮಲಗುವಂತೆ ಹೇಳಿದೆ. ನಂತರ ನಾನು ಮಕ್ಕಳ ಜೊತೆ ಡ್ರಾಯಿಂಗ್ ರೂಮಿನ ಸೋಫಾದ ಮೇಲೆ ಮಲಗಿದೆ.
ಯಾಕೆ ಈ ರೀತಿ ಆಗ್ತಿದೆ ಎಂಬುದು ಮಾತ್ರ ನನಗೆ ಅರ್ಥವಾಗುತ್ತಿರಲಿಲ್ಲ. ನಾನು ಸ್ನೇಹಾಳನ್ನು ಮದುವೆಯಾಗಿ 13-14 ವರ್ಷ ಆಗಿತ್ತು. ನಾನು ಇಷ್ಟು ವರ್ಷಗಳಲ್ಲಿ ಒಂದು ದಿನ ಕೂಡ ಸ್ನೇಹ ಈ ರೀತಿ ವರ್ತಿಸಿದ್ದನ್ನು ನೋಡಲಿಲ್ಲ. ಯಾವಾಗಲೂ ಹರ್ಷಭರಿತವಾಗಿ ನಗು ನಗುತ್ತಾ ಎಲ್ಲರನ್ನೂ ಸಂತೋಷಪಡಿಸುತ್ತಿದ್ದಳು. ನಮ್ಮ ಮದುವೆ ಬಹಳ ಚೆನ್ನಾಗಿ ಸಂತೋಷವಾಗಿ ನಡೆದಿತ್ತು. ಮದುವೆಯಾದ ಕೆಲವು ದಿನಗಳ ನಂತರ ನನ್ನ ತಂಗಿ ಮನೆ ಬಿಟ್ಟು ಹೋಗಿದ್ದಳು. ಅದು ನಮ್ಮ ಮದುವೆಯಾದ 1 ತಿಂಗಳೊಳಗಿನ ಘಟನೆಯಾಗಿತ್ತು. ಆ ಘಟನೆಯಲ್ಲಿ ನನ್ನ ಹೆಂಡತಿಗೆ ಯಾವುದೇ ರೀತಿಯ ಸಂಪರ್ಕ ಇರಲಿಲ್ಲ. ನನ್ನ ಹೆಂಡತಿಯ ನೋವಿಗೆ, ಮಾನಸಿಕವಾದ ಒತ್ತಡಕ್ಕೆ ಯಾವುದೇ ಘಟನೆ ನನಗೆ ನೆನಪಾಗುತ್ತಿರಲಿಲ್ಲ. ಯಾವ ವಿಷಯದಲ್ಲಿ ಅವಳು ಚಿಂತೆ ಮಾಡುತ್ತಿದ್ದಾಳೆ, ಅವಳಿಗೆ ಏನಾಗಿದೆ ಎಂದು ನಾನು ಯೋಚಿಸುತ್ತಿದ್ದೆ. ಮಧ್ಯರಾತ್ರಿ ಆಗುತ್ತಿರುವಂತೆ ಸ್ನೇಹ ಇದ್ದಕ್ಕಿದ್ದಂತೆ ಎದ್ದುಕೊಂಡಳು. ಅವಳು ಭಯದಿಂದ ಹೇಳುತ್ತಿದ್ದಳು, ರುದ್ರ ಬದುಕಿದ್ದಾನೆ, ನೀನು ನೋಡಿದ್ಯಾ? ಅವನು ಬದುಕಿದ್ದಾನೆ. ಇಲ್ಲ ನೋಡಿ, ನನ್ನ ಕೈಗಳಲ್ಲಿ ಇನ್ನೂ ರಕ್ತ ಒಣಗಿಲ್ಲ, ಆದರೆ ಅವನು ಬದುಕಿದ್ದಾನೆ ಎಂದು ಹೇಳುತ್ತಿದ್ದಳು. ನನ್ನನ್ನು ಕಾಪಾಡಿ, ಇಲ್ಲದಿದ್ದರೆ ಅವನು ನನ್ನನ್ನು ಕೊಂದು ಬಿಡುತ್ತಾನೆ. ಅವಳು ತುಂಬ ಹೆದರಿದ್ದಳು. ಮಾನಸಿಕವಾಗಿ ತುಂಬ ತೊಂದರೆಯನ್ನು ಅನುಭವಿಸುತ್ತಿದ್ದಳು. ನಾನು ಹತ್ತಿರದಲ್ಲಿ ಇಟ್ಟಿದ್ದ ನಿದ್ದೆ ಮಾತ್ರೆಗಳನ್ನು ತೆಗೆದು ನೀರಲ್ಲಿ ಕರಗಿಸಿ ಅವಳಿಗೆ ಕುಡಿಸಿದೆ. ಕುಡಿದು ಸ್ವಲ್ಪ ಹೊತ್ತಾಗುವಾಗಲೇ ಅವಳು ನಿದ್ದೆಗೆ ಜಾರಿ ಬಿಟ್ಟಳು. ಅಲ್ಲ, ಸ್ನೇಹ ಯಾರ ಕೊಲೆಯ ಬಗ್ಗೆ ಮಾತನಾಡುತ್ತಿದ್ದಾಳೆ ಎಂದು ನನಗೆ ಅರ್ಥವಾಗುತ್ತಿರಲಿಲ್ಲ. ಸ್ನೇಹ ಯಾರನ್ನಾದರೂ ಕೊಲ್ಲಬಹುದಾ? ಇಲ್ಲ, ಅವಳು ಅಂಥ ಕೆಲಸವನ್ನು ಮಾಡಲು ಸಾಧ್ಯವಿಲ್ಲ. ಇದು ನನ್ನ ತಪ್ಪು ಕಲ್ಪನೆ ಎಂದು ನಾನಂದುಕೊಂಡೆ. ಮನೆ ತುಂಬ ನಿಶ್ಶಬ್ದವಾಗಿತ್ತು. ನಾನೇನು ಅರ್ಥವಾಗದೆ ನನ್ನ ಮೊಬೈಲ್ ಸ್ಕ್ರೀನನ್ನು ಮೇಲೆ ಕೆಳಗೆ ಮಾಡಿ ನೋಡ್ತಿದ್ದೆ. ನನಗೆ ನಿದ್ದೆ ಬರುತ್ತಿರಲಿಲ್ಲ. ಮನಸ್ಸಿಗೆ ತುಂಬ ಚಿಂತೆ ಕಾಡುತ್ತಿತ್ತು. ನಾನು ನೇರವಾಗಿ ಅಮ್ಮನ ಹತ್ತಿರ ಹೋಗಿ, ಅಮ್ಮ, ನೀವು ಸ್ನೇಹಳ ಹತ್ತಿರ ಮಲಗಿ, ನನಗೆ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ, ನಾನು ಈಗಲೇ ಬರ್ತೇನೆ. ಅವಳಿಗೆ ನಿದ್ರೆ ಮಾತ್ರೆ ಕೊಟ್ಟಿದ್ದೇನೆ, ನೀವೇನು ಮಾತನಾಡಬೇಡಿ ಎಂದು ಹೇಳಿ ಕಾರನ್ನು ತೆಗೆದುಕೊಂಡು ಅಲ್ಲಿಂದ ಹೊರಟೆ. ನಾನು ಹಿಂದೆ ಮುಂದೆ ಏನೂ ಯೋಚಿಸದೆ ನೇರವಾಗಿ ಅದೇ ಅಂಗಡಿಗೆ ಬಂದು ತಲುಪಿದೆ. ನಾನು ಮತ್ತೆ ಮೌನವಾಗಿ ಮನೆಗೆ ಹಿಂತಿರುಗಿದೆ. ಮನೆಗೆ ಬಂದ ನಂತರ ನನ್ನ ಅಮ್ಮ ಆ ಕೋಣೆಯಿಂದ ಹೊರಬಂದು ಅವರ ಕೋಣೆಗೆ ಹೋಗಿ ಮಲಗಿಕೊಂಡರು. ನಾನು ಹೊರಗಡೆ ಡ್ರಾಯಿಂಗ್ ರೂಮಿನ ಸೋಫಾದಲ್ಲಿ ಕುಳಿತು ಯೋಚಿಸುತ್ತಿದ್ದೆ. ಇದ್ದಕ್ಕಿದ್ದಂತೆ ನನಗೆ ಒಂದು ವಿಚಾರ ನೆನಪಾಯಿತು. ನಾನು ನೇರವಾಗಿ ಸ್ಟೋರ್ ರೂಮ್ಗೆ ಹೋದೆ. ಅಲ್ಲಿ ಒಂದು ಚಿಕ್ಕ ಕಪಾಟಿತ್ತು. ಅದರಲ್ಲಿ ಹಳೆಯದಾದ ತುಂಬ ಪುಸ್ತಕಗಳಿದ್ದವು. ಅದನ್ನೆಲ್ಲ ಮೇಲೆ ಕೆಳಗೆ ಮಾಡಿ ತಿರುಗಿಸಿ ನೋಡಿದೆ. ಅದರಲ್ಲಿ ಸ್ನೇಹಾಳ ಡೈರಿ ಇತ್ತು. ಅವಳಿಗೆ ಡೈರಿ ಬರೆಯುವ ಹವ್ಯಾಸ ತುಂಬ ಜಾಸ್ತಿ ಇತ್ತು. ತನ್ನ ಜೀವನದ ಎಲ್ಲ ನೋವು ನಲಿವುಗಳನ್ನು ಅದರಲ್ಲಿ ಬರೆಯುತ್ತಿದ್ದಳು. ಆದರೆ ಇತ್ತೀಚೆಗೆ ಅವಳು ಮನೆ ಕೆಲಸದಲ್ಲಿ, ಮಕ್ಕಳ ಕೆಲಸದಲ್ಲಿ ತುಂಬ ಬ್ಯುಸಿಯಾಗಿದ್ದರಿಂದಾಗಿ ಬರೆಯಲು ಅವಳಿಗೆ ಸರಿಯಾದ ಸಮಯ ಸಿಗುತ್ತಿರಲಿಲ್ಲ. ಅದರಲ್ಲಿ ಏನಾದರೂ ಬರೆದಿರಬಹುದು ಎಂದು ನಾನು ಊಹಿಸಿದೆ. ಆದರೆ ನಾನು ತಿರುಗಿಸಿ ಪುಟಗಳನ್ನು ಓದಿದೆ. 4-5 ಡೈರಿಗಳು ನನಗೆ ಸಿಕ್ಕವು. ಆದರೆ ಇತ್ತೀಚೆಗೆ ಬರೆದ ಡೈರಿಯಲ್ಲಿ ಕೆಲವೊಂದು ಅಪರೂಪದ ಘಟನೆಗಳನ್ನು ಮಾತ್ರ ಬರೆದಿದ್ದಳು. ಅದರಲ್ಲಿ ಏನೂ ಸುಳಿವು ಸಿಗಲಿಲ್ಲ. ಆದರೆ ನಾನು ಆ ಡೈರಿಯನ್ನು ಕಪಾಟಿನಲ್ಲಿ ಇಡಲು ಮರೆತು ಹೋದೆ. ನೇರವಾಗಿ ಅದನ್ನಲ್ಲಿ ಕೆಳಗೆ ಇಟ್ಟುಬಿಟ್ಟು ಹೊರಗೆ ಬಂದೆ. ಬೆಳಗ್ಗೆದ್ದಾಗ ಸ್ನೇಹ ತನ್ನ ಮಕ್ಕಳಿಗೆ ದೀಪಾವಳಿಯ ಹಬ್ಬಕ್ಕೆ ಸ್ನಾನ ಮಾಡಿಸಿ ಹೊಸ ಬಟ್ಟೆಗಳನ್ನು ಹಾಕಿಸಿ ಸಿದ್ಧಪಡಿಸುತ್ತಿದ್ದಳು. ನನಗೆ ಅವಳ ಜೊತೆ ಏನಾದರೂ ಕೇಳಬೇಕು ಅಂತ ಅನ್ನಿಸ್ತು. ಅವಳು ಅವಳಷ್ಟಕ್ಕೆ ಅವಳ ಕೆಲಸವನ್ನು ಮಾಡುತ್ತಿದ್ದಳು. ಯಾಕೆ ಈ ರೀತಿ ವರ್ತಿಸ್ತೀಯಾ? ಏನಾಯಿತು? ಇದಕ್ಕೆ ಕಾರಣವೇನು ಎಂದು ಕೇಳಬೇಕು ಅಂತ ಅನ್ನಿಸ್ತು. ಆದರೆ ದೀಪಾವಳಿ ಇದ್ದ ಕಾರಣ ಏನೂ ಕೇಳದೆ ಮೌನವಾದೆ. ಹಿಂದಿನ ದಿನ ನಡೆದ ವಿಚಿತ್ರ ಘಟನೆ ನನ್ನ ಮನಸ್ಸನ್ನು ತುಂಬ ಕಾಡಿತು. ಹೀಗೆ ಏನೂ ಕೇಳದೆ 2 ದಿನಗಳು ಕಳೆದವು. ನನ್ನ ಅಮ್ಮ ಕೂಡ ಆ ದಿನದ ಘಟನೆ ಬಗ್ಗೆ ಅವಳಲ್ಲಿ ಏನೂ ವಿಚಾರಿಸಲಿಲ್ಲ. ಹೀಗೆ ಮನೆಯ ದೈನಂದಿನ ಎಲ್ಲ ಕೆಲಸಗಳು ನಡೆಯುತ್ತಾ ಇತ್ತು. ಒಂದು ದಿನ ನನ್ನ ಮಗಳು ಇಶಾ ನನ್ನ ಹತ್ತಿರ ಬಂದು, ಅಪ್ಪ, ನಿಮ್ಮ ಜೊತೆ ನನಗೆ ಮಾತನಾಡಬೇಕಿದೆ, ನೀವು ಫ್ರೀ ಇದ್ದಾಗ ನನ್ನನ್ನು ಕರೆಯಿರಿ ಅಂತ ಹೇಳಿದಳು. ನನ್ನ ಮಗಳಿಗೆ 12 ವರ್ಷ. ಅವಳು ಇದಕ್ಕಿಂತ ಮುಂಚೆ ಇಷ್ಟು ಗಂಭೀರವಾಗಿ ನನ್ನ ಜೊತೆ ಎಂದಿಗೂ ಮಾತನಾಡಿರಲಿಲ್ಲ. ಅವಳ ಕೈಯಲ್ಲಿ ಅವಳ ತಾಯಿ ಬರೆದ ಡೈರಿ ಇತ್ತು. ಅಲ್ಲದೆ ಅವಳ ಮುಖ ಗಂಭೀರವಾಗಿ ಕಾಡುತ್ತಿತ್ತು. ನನ್ನ ಮಗಳು ಯಾಕೆ ಹೀಗೆ ಹೇಳುತ್ತಿದ್ದಾಳೆ ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ನಾನು ಹೊರಗಡೆ ಟಿವಿಯಲ್ಲಿ ನ್ಯೂಸ್ ನೋಡುತ್ತಾ ಸ್ವಲ್ಪ ಹೊತ್ತು ಹಾಗೆ ಕುಳಿತು ಬಿಟ್ಟೆ. ಸ್ವಲ್ಪ ಹೊತ್ತಾದ ಮೇಲೆ, ಅಪ್ಪ, ನೀವು ಫ್ರೀ ಇದ್ದೀರಾ ಎಂದು ಬಂದು ಪುನಃ ಕೇಳಿದಳು. ಬಾ ಮಗಳೇ, ಏನು ಮಾತನಾಡಬೇಕೆಂದಿದ್ಯಾ? ಬಾ ಎಂದು ನಾನು ಅವಳನ್ನು ಹತ್ತಿರಕ್ಕೆ ಕರೆದುಕೊಂಡೆ. ನನ್ನ ಮಗಳು ನನ್ನ ಜೊತೆ ಅಷ್ಟೊಂದು ಕ್ಲೋಸ್ ಆಗಿ ಇರಲಿಲ್ಲ. ಅಗತ್ಯವಿದ್ದಾಗ ಮಾತ್ರ ಮಾತನಾಡುತ್ತಿದ್ದಳು. ಹೆಚ್ಚಾಗಿ ಅಮ್ಮನ ಜೊತೆ ಜಗಳವಾಡುತ್ತಾ ಮಾತನಾಡುತ್ತಾ ಇರುತ್ತಿದ್ದಳು. ನೀನು ಏನು ಮಾತನಾಡಬೇಕೆಂದಿದ್ಯಾ ಮಗಳೇ, ಹೇಳು ಎಂದು ಹೇಳಿದ ಕೂಡಲೇ, ಇಲ್ಲ ಅಪ್ಪ, ನನಗೆ ಇಲ್ಲಿ ಮಾತನಾಡಲು ಸಾಧ್ಯ ಇಲ್ಲ, ನೀವು ನನ್ನನ್ನು ಎಲ್ಲಿಗಾದರೂ ಹೊರಗೆ ಕರೆದುಕೊಂಡು ಹೋಗಿ ಎಂದು ಅವಳು ಹೇಳಿದಳು. ಅವಳ ಮಾತು ಕೇಳಿದಾಗ ನನಗೆ ತುಂಬ ಆಶ್ಚರ್ಯವಾಯಿತು. ಅಲ್ಲ ಮಗಳೇ, ಯಾಕೆ ಎಂದು ನಾನು ಕೇಳಿದೆ. ಅವಳು, ಎಲ್ಲವೂ ಹೇಳುತ್ತೇನೆ, ಆದರೆ ಇಲ್ಲಿ ಬೇಡ, ನಾವು ಹೊರಗೆ ಹೋಗೋಣವಾ ಎಂದು ಕೇಳಿದಳು. ನಾನು ಸರಿ ಎಂದೆ. ಆಗವಳು, ಅಪ್ಪ, ಅಮ್ಮನಿಗೆ ಹೇಳಬೇಡಿ, ಏನಾದರೂ ಬೇರೆ ಕಾರಣ ಹೇಳಿ ಎಂದು ಹೇಳಿದಳು. ನಾನು ಸರಿ ಎಂದು ಒಪ್ಪಿದೆ. ಅವಳು ನಾನು ಬಟ್ಟೆ ಬದಲಾಯಿಸಿಕೊಂಡು ಬರುತ್ತೇನೆ ಅಂತ ಹೇಳಿ ಒಳಗೆ ಹೋದಳು.
ನಾನು ಹೊರಡುವಾಗ ನನ್ನ ಹೆಂಡತಿ ಸ್ನೇಹ ಎಲ್ಲಿಗೆ ಹೋಗ್ತಿದ್ದೀರಿ ಅಪ್ಪ ಮಗಳು ಅಂತ ಕೇಳಿದಳು. ನಾನು ಇಶಾಳಿಗೆ ಸ್ಟೇಷನರಿ ಪರ್ಚೇಸ್ ಮಾಡಬೇಕಂತೆ, ಅದಕ್ಕಾಗಿ ನನ್ನನ್ನು ಕರೆಯುತ್ತಿದ್ದಾಳೆ ಅಂತ ಹೇಳಿದೆ. ಅವಳು ಸರಿ ಎಂದಳು. ನಾವು ಕಾರಿನಲ್ಲಿ ಹೋಗುತ್ತಿದ್ದೆವು. ಆಗ ನನ್ನ ಮಗಳು, ಅಪ್ಪ ನಿಮಗೆ ಅಮ್ಮ ಏನಾದರೂ ತಪ್ಪು ಮಾಡಿರಬಹುದು ಅನ್ನಿಸ್ತಿದ್ಯಾ ಎಂದು ಕೇಳಿದಳು. ಅಲ್ಲ ಮಗಳೇ, ನಿನಗೆ ಯಾಕೆ ಈಗ ಈ ಚಿಂತೆ ಬಂತು ಅಂತ ಕೇಳಿದೆ. ಅವಳ ಕೈಯಲ್ಲಿ ಸ್ನೇಹಳ ಹಳೆಯ ಡೈರಿ ಇತ್ತು. ಅವಳು, ಅಪ್ಪ ನಿಮಗೆ ಅಮ್ಮನ ನೆನ್ನೆಯ ವಿಚಿತ್ರ ವರ್ತನೆಯ ಬಗ್ಗೆ ಏನನ್ನಿಸುತ್ತೆ ಎಂದು ಕೇಳಿದಳು. ನೋಡು ಮಗಳೇ, ತಪ್ಪು ಮನುಷ್ಯರಲ್ಲಿ ಆಗುವುದು ಸಹಜ. ಕೆಲವೊಂದು ಚಿಕ್ಕ ಪುಟ್ಟ ತಪ್ಪುಗಳು ಎಲ್ಲರಲ್ಲಿಯೂ ಆಗುತ್ತೆ. ಅದೇನು ದೊಡ್ಡ ವಿಷಯ ಅಲ್ಲ. ನನ್ನಲ್ಲಿಯೂ ಆಗುತ್ತೆ, ನಿನ್ನಲ್ಲಿಯೂ ಆಗ್ಬೋದು, ಮತ್ತು ಅಮ್ಮನಲ್ಲಿಯೂ ಇಂಥ ಚಿಕ್ಕ ಪುಟ್ಟ ತಪ್ಪುಗಳು ಆಗಿರ್ಬೋದು. ಆದರೆ ಅಮ್ಮ ದೊಡ್ಡ ತಪ್ಪು ಮಾಡಿದ್ದು ನಾನು ಎಲ್ಲಿಯೂ ನೋಡಿಲ್ಲ ಎಂದೆ. ಅದು ಅಪ್ಪ ಎಂದು ಅವಳು ತುಂಬ ಗಂಭೀರವಾಗಿ ನನ್ನ ಮುಖವನ್ನು ನೋಡಿದಳು. ನಾನು ಕಾರನ್ನು ಒಂದು ಮರದ ಕೆಳಗೆ ನಿಲ್ಲಿಸಿದೆ. ಏನು ಮಗಳೇ, ಏನು ಹೇಳಬೇಕೆಂದಿದ್ಯಾ? ನೀನು ಭಯಪಡಬೇಡ, ಇದನ್ನು ರಹಸ್ಯವಾಗಿಡಬೇಡ, ಏನೇ ಇದ್ರೂ ಓಪನ್ ಆಗಿ ಹೇಳು ಎಂದೆ. ಅವಳು, ಅಪ್ಪ ಅಮ್ಮ ಯಾರನ್ನಾದರೂ ಕೊಲ್ಲಲು ಸಾಧ್ಯನಾ ಅಂತ ಕೇಳಿದಳು. ಏನು ಮಾತನಾಡ್ತಿದ್ಯಾ ಮಗಳೇ? ಅವಳು ಸ್ಟೋರ್ ರೂಮಿಗೆ ಬಂದ ಇಲಿಯನ್ನು ಕೊಲ್ಲುವಾಗ ಭಯದಿಂದ ಓಡಿ ಬಂದು ನನ್ನ ಹಿಂದೆ ಕೂಡ್ತಾಳೆ. ಇನ್ನವಳು ಕೊಲ್ಲೋದಾ ಎಂದು ನಾನು ನಗುತ್ತಾ ಕೇಳಿದೆ. ಅಪ್ಪ ಅಮ್ಮ ಯಾರನ್ನಾದರೂ ಯಾಕೆ ಕೊಲ್ಲಬೇಕು? ನಿಜ ಏನು ಅಂತ ಹೇಳಿ ಅಪ್ಪ, ನನಗೆ ಸತ್ಯ ಏನು ಅಂತ ಗೊತ್ತಾಗಬೇಕು. ನನ್ನ ಮಗಳು ಇಶಾ ನನ್ನನ್ನು ಗಂಭೀರವಾಗಿ ನೋಡುತ್ತಿದ್ದಳು. ನಾನು ಅಚ್ಚರಿಯಿಂದ, ಅಲ್ಲ ಮಗಳೇ ಇಶಾ, ನಿನ್ನ ಅಮ್ಮ ಯಾರನ್ನು ಯಾಕೆ ಕೊಲ್ಲುತ್ತಾಳೆ ಅಂತ ಕೇಳಿದೆ. ಅವಳು ಮೆಲ್ಲನೆ ತನ್ನ ಕೈಯಲ್ಲಿದ್ದ ಡೈರಿಯನ್ನು ತಿರುಗಿಸುತ್ತಾ, ಅಪ್ಪ ಈ ಡೈರಿಯಲ್ಲಿ ಎಲ್ಲ ಸತ್ಯ ಅಡಗಿದೆ, ಏನು ಅಂತ ನೀವೇ ಓದಿ, ಎಲ್ಲವೂ ಅರ್ಥವಾಗುತ್ತೆ ಅಂತ ಹೇಳಿದಳು. ಆದರೆ ಈಗ ಸಮಯ ಇಲ್ಲ, ನಾವು ಮನೆಗೆ ಹೊರಡೋಣ ಅಂತ ಕೂಡ ಹೇಳಿದಳು. ನಾನು ಅವಳು ನೀಡಿದ ಡೈರಿಯ ಪುಟಗಳನ್ನು ತಿರುಗಿಸಲು ಮುಂದಾದೆ. ಆಗ ಅವಳು ನನ್ನ ಕೈಯಿಂದ ಅದನ್ನು ಕಿತ್ತುಕೊಂಡು ಕಾರಿನ ಡ್ಯಾಶ್ ಬೋರ್ಡ್ನಲ್ಲಿಟ್ಟು, ನೀವು ಈಗ ಓದಬೇಡಿ, ಒಂಟಿಯಾಗಿರುವಾಗ ಓದಿ ಅಂತ ಹೇಳಿದಳು. ಆದರೆ ನೀವು ತುಂಬ ಹುಷಾರಾಗಿರಬೇಕು. ಈ ವಿಷಯವನ್ನು ಯಾರಿಗೂ ತೋರಿಸಬೇಡಿ, ಯಾರಿಗೂ ಹೇಳಬೇಡಿ. ಇದಲ್ಲದೆ ನನಗೆ ಇದರ ಬಗ್ಗೆ ತಿಳಿದಿದೆ ಅಂತ ಯಾರಿಗೂ ಗೊತ್ತಾಗಬಾರ್ದು ಎಂದು ಎಚ್ಚರಿಕೆ ನೀಡಿದಳು. ಅದನ್ನು ಕೇಳಿದಾಗ ನನಗೆ ತುಂಬ ಗಾಬರಿಯಾಯಿತು. ಅಲ್ಲ ಮಗಳೇ, ನೀನು ನನ್ನನ್ನು ಹೆದರಿಸ್ತಿದ್ಯಾ? ನನಗೆ ನಿಜವಾಗಿಯೂ ಈಗ ಭಯವಾಗ್ತಿದೆ ಎಂದು ನಾನು ಹೇಳಿದೆ. ಆ ಡೈರಿಯಲ್ಲಿರುವುದನ್ನು ಆ ಕ್ಷಣವೇ ಓದಬೇಕು ಎಂಬ ಕುತೂಹಲ ನನ್ನಲ್ಲಿ ಹೆಚ್ಚಾಯಿತು. ನಾನು ವೇಗವಾಗಿ ಕಾರು ಚಲಾಯಿಸಿಕೊಂಡು ಮನೆಗೆ ತಲುಪಿದೆ. ಸ್ನೇಹ ತನ್ನ ಮನೆಯಲ್ಲಿ ಎಂದಿನಂತೆ ಶಾಂತವಾಗಿ ಕುಳಿತಿದ್ದಳು. ನಾನು ಡೈರಿಯನ್ನು ಕಾರಿನಲ್ಲಿ ಇಟ್ಟಿದ್ದೆ. ಅವಳ ಹತ್ತಿರ ಹೋಗಿ, ಸ್ನೇಹ ಚೆನ್ನಾಗಿದ್ಯಾ? ಈಗ ಹೇಗಿದೆ ನಿನ್ನ ಆರೋಗ್ಯ ಅಂತ ವಿಚಾರಿಸಿದೆ. ಅವಳು ಚೆನ್ನಾಗಿದ್ದೇನೆ ಎಂದು ಉತ್ತರಿಸಿದರೂ ಅವಳ ಮುಖ ನೋಡಿದಾಗ ಏನೋ ತಪ್ಪು ನಡೆದಂತಿದೆ ಎಂಬ ಅನುಭವವಾಯಿತು. ಅಲ್ಲ ಸ್ನೇಹ, ನಿನ್ನೆಯಿಂದ ನೀನು ನನ್ನನ್ನು ಗೊಂದಲಕ್ಕೆ ಸಿಲುಕಿಸ್ತಿದ್ಯಾ ಎಂದು ನಾನು ಹೇಳಿದೆ. ಅವಳು ನಗುತ್ತಾ, ನಾನು ನಿಮ್ಮಲ್ಲಿ ಏನಾದರೂ ಕೇಳಬಹುದಾ ಅಂತ ಕೇಳಿದಳು. ಏನು ಹೇಳು ಎಂದು ನಾನು ಹೇಳಿದೆ. ನಿಮ್ಮ ಜೀವನದಲ್ಲಿ ಹಿಂದೆ ನಡೆದ ತಪ್ಪುಗಳು ಯಾವುದಾದ್ರೂ ಮತ್ತೆ ಬಂದು ಮುಂದೆ ನಿಂತಿದೆಯಾ ಎಂದು ಅವಳು ಕೇಳಿದಳು. ನಾನು ಆ ಮಾತನ್ನು ಆಳವಾಗಿ ಗ್ರಹಿಸಿ, ಇಲ್ಲ, ನನ್ನ ತಪ್ಪುಗಳು ಹಿಂದೆ ಉಳಿದಿವೆ, ಅದು ಇನ್ನೂ ಮುಂದೆ ಬರಲಿಲ್ಲ. ಆದರೆ ನಿನ್ನ ತಪ್ಪು ಯಾಕೆ ಮುಂದೆ ಬಂತು ಅಂತ ಕೇಳಿದೆ. ಅವಳಿಂದ ಯಾವ ರೀತಿಯ ಉತ್ತರ ಸಿಗುತ್ತದೆ ಎಂದು ನಾನು ಕಾಯಲಿಲ್ಲ. ನನಗೆ ಆ ಡೈರಿಯನ್ನು ಓದಬೇಕಿತ್ತು. ಸರಿ, ನನ್ನನ್ನು ಅರ್ಜೆಂಟಾಗಿ ನನ್ನ ಗೆಳೆಯ ಕಾಯ್ತಿದ್ದಾನೆ, ನಾನು ಸ್ವಲ್ಪ ಹೊರಗೆ ಹೋಗಿ ಬರುತ್ತೇನೆ ಅಂತ ಮನೆಯಿಂದ ಹೊರಟೆ. ಅಲ್ಲಿಂದ ನೇರವಾಗಿ ಕಾರಿನಲ್ಲಿ ಉದ್ಯಾನವನದತ್ತ ಚಲಿಸಿದೆ. ಎಲ್ಲಿಯಾದರೂ ಶಾಂತವಾದ ಸ್ಥಳ ಸಿಗಲಿ ಎಂಬ ಆಶಯದಿಂದ ಕಾಯುತ್ತಿದ್ದೆ. ನನಗೆ ಆ ಉದ್ಯಾನವನದಲ್ಲಿ ಅಂತಹ ಜಾಗವೊಂದು ಸಿಕ್ಕಿತು. ಅಲ್ಲಿ ಹೋಗಿ ಕಾರು ನಿಲ್ಲಿಸಿ ನಾನು ಡೈರಿಯ ಪುಟಗಳನ್ನು ಓದಲು ಪ್ರಾರಂಭಿಸಿದೆ. ಅದರಲ್ಲಿ ಈ ರೀತಿ ಬರೆದಿತ್ತು, ನಾನು ರುದ್ರನನ್ನು ತುಂಬ ದ್ವೇಷಿಸುತ್ತೇನೆ. ಅವನು ನನ್ನ ಜೀವನದಲ್ಲಿ ಬಂದ ಕ್ಷಣದಿಂದಲೇ ನಾನವನನ್ನು ಇಷ್ಟಪಡಲಿಲ್ಲ. ಅವನ ದೃಷ್ಟಿ, ಅವನ ಮಾತು, ಅವನ ವರ್ತನೆ ನನಗೆ ತುಂಬ ಕೋಪ ಉಂಟು ಮಾಡ್ತಿತ್ತು. ಒಂದು ದಿನ ಇದ್ದಕ್ಕಿದ್ದಂತೆ ನಾನು ಮಲಗಿದ್ದಲ್ಲಿಗೆ ಬಂದು ನನ್ನ ಮೇಲೆ ನೀರು ಚೆಲ್ಲಿದ. ನಾನು ಎದ್ದಾಗ ಸಂಪೂರ್ಣವಾಗಿ ಒದ್ದೆಯಾಗಿದ್ದೆ. ಅವನು ನಗುತ್ತಾ ನನ್ನ ಎದುರು ನಿಂತಿದ್ದ. ನನಗೆ ಕೋಪ ತಡೆಯಲಾಗಲಿಲ್ಲ. ನಾನವನಿಗೆ ಸರಿಯಾಗಿ ಬಾರಿಸಿದೆ. ಆಗ ನನ್ನ ತಾಯಿ ಬಂದು ನನ್ನನ್ನು ಹೊಡೆದರು. ನಾನೀಗ ಡೈರಿ ಬರೆಯುವ ಮೊದಲು ನನ್ನ ಗಾಯಗಳಿಗೆ ಮುಲಾಮು ಹಚ್ಚಿ ಕುಳಿತಿದ್ದೇನೆ. ರುದ್ರ, ನಾನು ಶಪಥ ಮಾಡುತ್ತೇನೆ, ಅವಕಾಶ ಸಿಕ್ಕರೆ ನಿನ್ನ ಪ್ರಾಣ ತೆಗೆದುಕೊಳ್ಳಲು ನಾನು ಹಿಂಜರಿಯುವುದಿಲ್ಲ. ಆ ಪುಟದಲ್ಲಿ ಬರೆದುದನ್ನು ಓದಿದಾಗ ನನಗೆ ತುಂಬ ಶಾಕ್ ಆಯಿತು. ಯಾಕಂದರೆ ಆ ರುದ್ರ ಯಾರು? ಸ್ನೇಹ ನನ್ನಲ್ಲಿ ಒಂದು ದಿನ ಕೂಡ ಅವನ ಬಗ್ಗೆ ಮಾತನಾಡಲಿಲ್ಲ ಎಂಬುದು ನನಗೆ ಚಿಂತೆಯಾಯಿತು. ಅವಳು ಎಲ್ಲವನ್ನು ಎಷ್ಟು ರಹಸ್ಯವಾಗಿ ಇಟ್ಟಿದ್ದಾಳೆ. ಯಾವುದನ್ನು ನನ್ನಲ್ಲಿ ಹಂಚಿಕೊಳ್ಳಲಿಲ್ಲ. ನಾನು ಏನು ಕೇಳಿದ್ರೂ ಅವಳು ಸರಿಯಾಗಿ ಉತ್ತರ ಕೊಡುತ್ತಿರಲಿಲ್ಲ. ಆದರೆ ಅವಳ ಸ್ವಭಾವವೇ ಹಾಗೆ ಅಂತ ನಾನಂದುಕೊಂಡಿದ್ದೆ. ನಾನು ಮುಂದಿನ ಪುಟ ತಿರುಗಿಸಿದೆ. ಅದರಲ್ಲಿ, ಇಂದು ವಿಶಾಖಳ ಮದುವೆ. ಅವಳು ನನ್ನ ತಾಯಿಯ ತಮ್ಮನ ಮಗಳು. ಅವಳ ಮದುವೆ ಎಂದು ನನಗೆ ಸಂತೋಷವಾಗಲಿಲ್ಲ, ದುಃಖವೂ ಆಗಲಿಲ್ಲ. ಯಾಕಂದರೆ ಅವಳು ರುದ್ರನನ್ನು ಇಷ್ಟಪಟ್ಟಿದ್ದಳು. ಅವಳು ರುದ್ರನನ್ನು ಪ್ರೀತಿಸ್ತಿದ್ದಾಳೆ ಎಂಬುದು ನನಗೆ ಮೊದಲೇ ಗೊತ್ತಿತ್ತು. ಮದುವೆ ದಿನ ನನಗೆ ಒಂದು ಪತ್ರವನ್ನು ಕೊಟ್ಟಿದ್ದಳು.
ಅವಳು ನನ್ನ ಬಳಿ ಈ ಪತ್ರವನ್ನು ರುದ್ರನಿಗೆ ಕೊಡು ಅಂತ ಕೊಟ್ಟಿದ್ದಳು. ಆದರೆ ನಾನು ಆ ಪತ್ರವನ್ನು ಅವನಿಗೆ ನೀಡದೆ ಅಡಗಿಸಿಟ್ಟಿದ್ದೆ. ಯಾಕಂದರೆ ಆ ಪತ್ರದಲ್ಲಿ ಅವಳು ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ ರುದ್ರ, ನಿನ್ನ ಪ್ರೀತಿಗಾಗಿ ಕಾಯುತ್ತಿದ್ದೇನೆ ಅಂತ ಬರೆದಿದ್ದಳು. ನಾನು ಅವಳ ಪತ್ರವನ್ನು ಅವನಿಗೆ ತೋರಿಸಲು ಇಚ್ಛಿಸಲೇ ಇಲ್ಲ. ಕೆಲವು ದಿನಗಳ ನಂತರ, ಸ್ನೇಹ, ನೀನು ಆ ಪತ್ರವನ್ನು ರುದ್ರನಿಗೆ ನೀಡಿದ್ಯಾ ಎಂದು ಅವಳು ನನ್ನಲ್ಲಿ ಕೇಳಿದಳು. ಹೌದು, ನಾನು ಆ ಪತ್ರವನ್ನು ಅವನಿಗೆ ಕೊಟ್ಟೆ. ಆದರೆ ರುದ್ರ ಅದನ್ನು ಓದಿ ನಿನ್ನನ್ನು ತಮಾಷೆ ಮಾಡಿದ್ದಾನೆ ಎಂದು ನಾನು ಸುಳ್ಳು ಹೇಳಿದೆ. ಅವಳು ನನ್ನಲ್ಲಿ ಪುನಃ ಕೇಳಿದಳು, ಸ್ನೇಹ, ನೀನು ಆ ಪತ್ರವನ್ನು ತೋರಿಸಿದಾಗ ಅವನು ಏನು ಹೇಳಿದ? ಆಗ ಅವನು ನನ್ನ ಬಳಿ ಆ ದೊಡ್ಡ ಮೂಗಿನ ವಿಶಾಖ ನನ್ನನ್ನು ಪ್ರೀತಿಸ್ತಾಳ ಎಂದು ಮತ್ತೆ ಮತ್ತೆ ನಗುತ್ತಾ ಕೇಳುತ್ತಿದ್ದ. ನಾನು ಆ ಮಾತು ವಿಶಾಖಳಿಗೆ ಹೇಳಿದಾಗ ಅವಳು ತುಂಬ ಕೋಪಗೊಂಡಳು. ಮತ್ತೆಂದಿಗೂ ವಿಶಾಖ ರುದ್ರನೊಂದಿಗೆ ಮಾತನಾಡಲು ಪ್ರಯತ್ನಿಸಲಿಲ್ಲ. ಇಂದು ವಿಶಾಖಳ ಮದುವೆ ಆಗ್ತಿದೆ. ಅವಳು ರುದ್ರನೊಂದಿಗೆ ಜೀವನದ ಎಷ್ಟೋ ಕನಸುಗಳನ್ನು ಕಟ್ಟಿದ್ದಿರಬಹುದು. ರುದ್ರ ಮಾಡಿದ ಅಪಹಾಸ್ಯವನ್ನು ತಿಳಿದು ತುಂಬ ಬೇಸರ ಮಾಡಿಕೊಂಡು ಅವನಿಗೆ ಎಷ್ಟು ಶಪಿಸುತ್ತಾ ಇರಬಹುದು ಎಂದು ನಾನು ಯೋಚಿಸುತ್ತಿದ್ದೆ. ಆದರೆ ಪಾಪ, ರುದ್ರನಿಗೆ ಈ ವಿಷಯ ಏನೂ ತಿಳಿದಿರಲಿಲ್ಲ. ಕ್ಷಮಿಸು ವಿಶಾಖ, ನನ್ನ ಸಂತೋಷವನ್ನು ಕಸಿದುಕೊಂಡ ಆ ವ್ಯಕ್ತಿಯೊಂದಿಗೆ ನನ್ನ ಯಾವುದೇ ಸಂಬಂಧಿಕರು ಸಂಬಂಧ ಹೊಂದಬಾರದು ಅಂತ ನಾನು ಬಯಸಿದ್ದೆ. ಯಾಕಂದರೆ ನಾನು ರುದ್ರನನ್ನು ತುಂಬ ದ್ವೇಷಿಸ್ತಿದ್ದೆ. ಒಂದು ವೇಳೆ ನೀನವನನ್ನು ಮದುವೆಯಾಗಿದ್ದರೆ ನಾನು ನಿನ್ನ ಮೇಲೂ ಕೋಪಗೊಳ್ಳುತ್ತಿದ್ದೆ. ಡೈರಿಯ 2ನೇ ಪುಟ ಇಲ್ಲಿಗೆ ಕೊನೆಗೊಂಡಿತ್ತು. ನಾನು ಆ ಡೈರಿಯನ್ನು ತಿರುಗಿಸಿ ಓದುತ್ತಿರುವಾಗ ಸ್ನೇಹಾಳ ವ್ಯಕ್ತಿತ್ವದ ಈ ಅಜ್ಞಾತ ಅಂಶವು ನನಗೆ ಸವಾಲು ಹಾಕುವಂತೆ ನನ್ನ ಮುಂದೆ ಬಂದು ನಿಂತಿತ್ತು. ನಾನು ಸ್ನೇಹಾಳೊಂದಿಗೆ 14 ವರ್ಷಗಳ ವೈವಾಹಿಕ ಜೀವನವನ್ನು ಕಳೆದಿದ್ದೆ. ಮದುವೆ ಎಂದರೆ ತಮಾಷೆಯಲ್ಲ. ನಾನು ನನ್ನ ಹೆಂಡತಿ ಸ್ನೇಹಾಳ ಬಗ್ಗೆ ಎಲ್ಲವನ್ನೂ ತಿಳಿದಿದ್ದೇನೆ ಎಂದು ಅಂದುಕೊಂಡಿದ್ದೆ. ಆದರೆ ಆ ಡೈರಿಯಲ್ಲಿ ಓದಿದ್ದು ಅದಕ್ಕೆ ತದ್ವಿರುದ್ಧವಾಗಿತ್ತು. ಅವಳ ಮನಸ್ಸಿನಲ್ಲಿ ಆ ರುದ್ರನ ಬಗ್ಗೆ ತುಂಬ ಕೋಪವಿತ್ತು. ಹಾಗಾದರೆ ಆ ರುದ್ರ ಯಾರು? ಅದನ್ನು ಓದಿ ನನಗೆ ತುಂಬ ಗೊಂದಲವಾಯಿತು. ಏನಂತ ಅರ್ಥವಾಗುತ್ತಿರಲಿಲ್ಲ. ಸ್ನೇಹಾಳಷ್ಟು ಶಾಂತವಾದ ಗಂಭೀರವಾದ ವ್ಯಕ್ತಿಯನ್ನು ನಾನು ನೋಡಿರಲಿಲ್ಲ. ಅಯ್ಯೋ ದೇವ್ರೆ, ಇಲ್ಲಿ ನಾನು ಅರ್ಥ ಮಾಡಿಕೊಂಡಂತೆ ಮುಂದೆ ಮತ್ತೇನಾದರೂ ಇಲ್ಲದಿರಲಿ ಎಂದು ನಾನು ದೇವರಲ್ಲಿ ಬೇಡಿಕೊಂಡು ಪುಟವನ್ನು ತಿರುಗಿಸಿದೆ. ಮುಂದಿನ ಪುಟದಲ್ಲಿ ನನ್ನ ಅಮ್ಮ ನನ್ನ ಅಪ್ಪನ ಕಾಲು ಹಿಡಿದು ನನ್ನನ್ನು ಈ ಮನೆಯಲ್ಲಿ ಇರಲು ಬಿಡಿ, ನನಗೆ ಬೇರೆ ಎಲ್ಲಿ ಸ್ಥಳವಿಲ್ಲ, ನಾನು ಎಲ್ಲಿಗೆ ಹೋಗೋದು ಅಂತ ಬೇಡಿಕೊಳ್ಳುತ್ತಿದ್ದಳು. ಅದು ನನಗೆ ತುಂಬ ಚೆನ್ನಾಗಿ ನೆನಪಿದೆ. ನನ್ನ ಅಪ್ಪ ಮನುಷ್ಯನಂತೆ ಇರಲಿಲ್ಲ. ಅಮ್ಮ ಎಷ್ಟೇ ಬೇಡಿಕೊಂಡರೂ ಅಮ್ಮನಿಗೆ ಯಾವುದೇ ಗೌರವ ಕೊಡುತ್ತಿರಲಿಲ್ಲ. ಅಮ್ಮನಿಗೆ ಆದ ಅವಮಾನ, ನೋವು ಅಷ್ಟಿಷ್ಟಲ್ಲ. ಅಮ್ಮ ಅಪ್ಪನ ಕಾಲು ಹಿಡಿದುಕೊಂಡು ಬೇಡಿಕೊಂಡರು. ಆದರೆ ಅಪ್ಪ, ನೀನೀಗ ತಕ್ಷಣ ಈ ಮನೆಯಿಂದ ಹೋಗು, ನಾನು ನಿನಗೆ ವಿಚ್ಛೇದನ ನೀಡುತ್ತೇನೆ ಅಂತ ಹೇಳಿದರು. ಆಗ ಅಮ್ಮ ಅಲ್ಲೇ ಕುಸಿದು ಬಿದ್ದು ಬೇಡ ಬೇಡ ಎಂದು ಬೇಡಿಕೊಳ್ಳುತ್ತಿದ್ದರು. ಸ್ವಲ್ಪ ಹೊತ್ತಾದ ನಂತರ ಅಲ್ಲಿಂದ ಅಳುತ್ತಾ ಒಳಗಡೆ ಓಡಿ ಹೋದರು. ಅಪ್ಪ ಏನಾದರೂ ಕೆಟ್ಟ ಮಾತುಗಳನ್ನು ಹೇಳುವಾಗ ನಾನು ತಕ್ಷಣ ಅಲ್ಲಿಂದ ಓಡಿ ಹೋಗಿ ಅಪ್ಪನ ಬಾಯಿಗೆ ಕೈ ಹಾಕಿ, ಅಪ್ಪ, ಈ ರೀತಿ ಮಾತನಾಡಬೇಡಿ, ಅಮ್ಮನನ್ನು ಎಲ್ಲಿಗೂ ಕಳುಹಿಸಬೇಡಿ, ಎಲ್ಲವೂ ಚೆನ್ನಾಗಿರಬೇಕು ಅಂತ ಹೇಳ್ತಿದ್ದೆ. ಅಷ್ಟರಲ್ಲಿ ನನಗೆ ಒಳಗಿನಿಂದ ಅಮ್ಮನ ಜೋರಾದ ಕಿರುಚಾಟ ಕೇಳಿತು. ಆಗ ನಾನು ಗಾಬರಿಯಿಂದ ಅಲ್ಲೇ ನಿಂತಿದ್ದ ರುದ್ರನ ಕಡೆ ನೋಡಿದೆ. ಆಗ ಅವನ ಮುಖದಲ್ಲಿ ನಗು ಅರಳಿತು. ಅಷ್ಟೊತ್ತಿಗೆ ನನಗೆ ನನ್ನನ್ನು ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಅವನು ಆ ರೀತಿ ಯಾಕೆ ನಗುತ್ತಿದ್ದಾನೆ? ನನ್ನ ಅಮ್ಮನ ಕಷ್ಟವನ್ನು ನೋಡಿ ಯಾಕೆ ಅಪಹಾಸ್ಯ ಮಾಡ್ತಿದ್ದಾನೆ ಎಂದು ನಾನು ತುಂಬ ಕೋಪಗೊಂಡೆ. ಅವನನ್ನು ಅಲ್ಲಿಯೇ ಹೊಡೆದು ರಕ್ತ ಕುಡಿದು ಬಿಡಬೇಕು ಅಂತ ನನಗೆ ಅನ್ನಿಸ್ತು. ಆ ಸಮಯದಲ್ಲಿ ಅವನು ನನಗೆ ರಾಕ್ಷಸನಂತೆ ಕಾಣುತ್ತಿದ್ದ. ರುದ್ರ ಯಾಕೆ ಈ ರೀತಿ ಮಾಡ್ತಿದ್ದಾನೆ? ಅವನಿಗೆ ನಮ್ಮ ಮೇಲೆ ಯಾಕೆ ದ್ವೇಷ ಎಂದು ನನಗೆ ಗೊತ್ತಾಗ್ತಿರಲಿಲ್ಲ. ಆ ಪುಟ ಮುಗಿಯಿತು. ನಾನು ಮುಂದಿನ ಪುಟವನ್ನು ತೆರೆಯಲು ಮುಂದಾದೆ. ನನ್ನ ಮನಸ್ಸಿನಲ್ಲಿ ಪುನಃ ಆ ರುದ್ರ ಯಾರು ಎಂಬ ಚಡಪಡಿಕೆ ಹೆಚ್ಚಾಯಿತು. ಆ ರುದ್ರ ಯಾರು? ಸ್ನೇಹ ಇದುವರೆಗೆ ನನಗೆ ಇದನ್ನು ಯಾಕೆ ಹೇಳಿರಲಿಲ್ಲ ಎಂದು ನಾನು ಅದನ್ನೇ ಯೋಚಿಸ್ತಿದ್ದೆ. ಆದರೆ ಉಳಿದ ಪುಟಗಳು ಖಾಲಿಯಾಗಿದ್ದವು. ಕೆಲವು ಪುಟಗಳು ಹರಿದಿತ್ತು. ಕೊನೆಯ ಒಂದು ಪುಟದಲ್ಲಿ ಬರೆಯಲಾಗಿತ್ತು, ರುದ್ರ ನಿರಾಕರಿಸದಿದ್ದರೆ ಆ ಬಿಡುಗಡೆ ದಿನಾಂಕದಂದು ನಾನು ಹುಚ್ಚಿಯಾಗಿರುತ್ತಿದ್ದೆ. ಸ್ನೇಹಾಳ ಆ ವಾಕ್ಯ ನನಗೆ ಅದು ಏನು ಅಂತ ಸ್ಪಷ್ಟವಾಗಲಿಲ್ಲ. ನನ್ನೆಡೆಗೆ ಸ್ನೇಹಾಳ ಮದುವೆ ಸಂಬಂಧ ಬಂದಾಗ ನಾನು ತುಂಬ ಇಷ್ಟಪಟ್ಟು ಒಪ್ಪಿಕೊಂಡಿದ್ದೆ. ಅವಳ ಒಂದು ಭಾವಚಿತ್ರವನ್ನು ನೋಡಿ ನನಗೆ ಇಷ್ಟವಾಗಿತ್ತು. ಮತ್ತೆ ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದ್ದೆ. ನಮ್ಮ ಮದುವೆ ದಿನಗಳು ಹತ್ತಿರ ಬರುತ್ತಿದ್ದಂತೆ ರುದ್ರ ನಮ್ಮ ಮನೆಯಲ್ಲಿ ಈ ಮದುವೆ ಕಾರ್ಯಕ್ರಮ ಮಾಡುವಂತಿಲ್ಲ ಎಂದು ಹೇಳಿದ. ನಾನು ಅವನ ಜೊತೆ ವಾದ ಮಾಡಲು ಇಷ್ಟಪಡಲಿಲ್ಲ. ಯಾಕಂದರೆ ಒಂದು ವೇಳೆ ಮಾತನಾಡಿದರೆ ಮತ್ತೆ ನನಗೆ ತಟ್ಟನೆ ಕೋಪ ಬರುತ್ತೆ ಎಂಬುದು ಗೊತ್ತಿತ್ತು. ಅದಕ್ಕಾಗಿ ನಾನು ನನ್ನನ್ನು ನಿಯಂತ್ರಿಸಿಕೊಂಡೆ. ಆದರೆ ನನ್ನ ಅಮ್ಮನಲ್ಲಿ ಬಂದು ಇಲ್ಲಿ ಮದುವೆ ಆಗಬಾರ್ದು ಅಂತ ಹೇಳಲು ಅವನು ಯಾರು ಎಂದು ಕೇಳಿದೆ.
ನನ್ನ ಸಹೋದರನಲ್ಲ ತಾನೆ, ಮತ್ತ್ಯಾಕೆ ಅವನು ನನ್ನ ಮದುವೆ ವಿಷಯದಲ್ಲಿ ಮೂಗು ತೂರಿಸಬೇಕು? ಅಮ್ಮ, ನೀವು ಅವನಿಗೆ ನನ್ನ ಮದುವೆ ವಿಷಯದಲ್ಲಿ ಮಧ್ಯ ಬರಬೇಡ ಅಂತ ಹೇಳಬೇಕು, ಅವನನ್ನು ದೂರ ಹೋಗಲು ಹೇಳಿ ಅಂತ ಖಾರವಾಗಿ ಅಮ್ಮನಿಗೆ ಹೇಳಿದೆ. ಆದರೆ ಅಮ್ಮ ನನ್ನ ಮಾತನ್ನು ಒಪ್ಪುವವರಾಗಿರಲಿಲ್ಲ. ಅಮ್ಮನಿಗೆ ಅವನ ಮೇಲೆ ತುಂಬ ಪ್ರೀತಿ ಇತ್ತು. ಅದರಿಂದ ನಾನು ಏನೇ ಹೇಳಿದರೂ ಅದು ತಪ್ಪಾಗಿ ಕಾಣುತ್ತಿತ್ತು. ಅಲ್ಲಮ್ಮ ಸ್ನೇಹ, ನೀನು ಯಾಕೆ ಹೀಗೆ ಹಠ ದ್ವೇಷ ತೋರಿಸ್ತಿದ್ಯಾ? ಬಾಲ್ಯದಿಂದಲೇ ಅವನನ್ನು ದ್ವೇಷಿಸುತ್ತಾ ದೂರ ಮಾಡ್ತಾ ಬಂದಿದ್ಯಲ್ಲ. ಅವನು ನಿನಗೆ ಏನು ಮಾಡಿದ್ದಾನೆ? ಯಾಕೆ ನೀನು ಅವನನ್ನು ನೋಡಿದರೆ ವಿಚಿತ್ರ ಪ್ರಾಣಿಯಂತೆ ವರ್ತಿಸ್ತೀಯಾ ಎಂದು ನನ್ನನ್ನು ಬೈದರು. ಅಲ್ಲಮ್ಮ, ನಿನಗೆ ಎಷ್ಟು ಬೇಗ ಅದು ಮರೆತು ಹೋಯ್ತಾ? ಅಪ್ಪ ನಿನಗೆ ವಿಚ್ಛೇದನ ನೀಡುತ್ತೇನಂತ ಹೇಳಿದಾಗ ಅವನು ನಗುತ್ತಿದ್ದ. ಅವನ ನಗು ನನಗೆ ತುಂಬ ನೋವನ್ನುಂಟು ಮಾಡಿತ್ತು. ಅದು ಅಲ್ಲದೆ ಅವನ ರಕ್ತ ಹೀರಬೇಕು, ಕೊಂದು ಬಿಡಬೇಕು ಎನ್ನುವಷ್ಟು ಆಕ್ರೋಶವಾಗ್ತಿತ್ತು. ಆದರೆ ಈಗ ನೀವು ಅವನು ಏನೂ ಮಾಡಿಲ್ಲ, ಒಳ್ಳೆಯವನು ಎಂಬಂತೆ ವರ್ತಿಸ್ತಿದ್ದೀರಲ್ಲ. ಆಗ ಅಮ್ಮ, ನನಗೆ ಗೊತ್ತಿಲ್ಲ, ನೀನು ಚಿಕ್ಕ ವಯಸ್ಸಿನಿಂದಲೇ ಒಂದಲ್ಲೊಂದು ತೊಂದರೆಗಳನ್ನು ಬೇಕು ಅಂತ ಎಳೆಯುತ್ತಾ ಬಂದಿದ್ಯಾ. ನೀನು ಏನು ಬೇಕಾದರೂ ಮಾಡು, ನಿನ್ನ ಇಷ್ಟ, ಎಲ್ಲಿ ಬೇಕಾದರೂ ಮದುವೆಯಾಗು, ಆದರೆ ನಾನು ನಿನ್ನ ಮಧ್ಯೆ ಬರುವುದಿಲ್ಲ ಎಂದು ಕೋಪದಿಂದ ಒಳಗೆ ಹೋದರು. ನನಗೆ ನನ್ನ ನೋವನ್ನು, ಭಾವನೆಯನ್ನು, ನನ್ನನ್ನು ಅರ್ಥ ಮಾಡಿಕೊಳ್ಳುವವರು ಈ ಮನೆಯಲ್ಲಿ ಯಾರೂ ಇಲ್ಲ ಎಂದು ಬಹಳ ಬೇಸರವಾಯಿತು. ಅಲ್ಲದೆ ನಮಗೆ ಇನ್ನೂ ಸ್ವಾತಂತ್ರ್ಯ ಸಿಗಲಿಲ್ಲ ಅಂತ ನಾನು ನನ್ನ ತೀರ್ಮಾನವನ್ನು ತೆಗೆದುಕೊಂಡೆ. ಅಮ್ಮ ಮಾತು ಮಾತಿಗೂ ಹೇಳುತ್ತಿದ್ದರು, ನಮ್ಮ ಮನೆಯಲ್ಲಿ ಗಂಡಸರು ಯಾರೂ ಇಲ್ಲ, ಅವನು ಮಾತ್ರ ಈಗ ಮನೆಯ ಜವಾಬ್ದಾರಿಯನ್ನು ತೆಗೆದುಕೊಂಡಿದ್ದಾನೆ. ಮತ್ತೆ ನೀನು ಅವನ ಮೇಲೆ ಯಾಕೆ ಇಷ್ಟೊಂದು ಕೋಪ ತೋರಿಸ್ತೀಯ ಅಂತ ನನ್ನನ್ನೇ ಪ್ರಶ್ನಿಸ್ತಿದ್ರು. ನನಗೆ ಬಂದ ಸಂಬಂಧವನ್ನು ಅವನು ದೂರ ಮಾಡಲು ಪ್ರಯತ್ನಿಸ್ತಿದ್ದ. ನಾನು ಇನ್ನು ಈ ರೀತಿ ಬದುಕುವುದಕ್ಕಿಂತ ಸಾಯುವುದೇ ಮೇಲು ಎಂದು ಯೋಚಿಸಿ ಒಳಗಡೆಯಿಂದ ವಿಷದ ಬಾಟಲಿಯನ್ನು ತೆಗೆದುಕೊಂಡು ನನ್ನ ಕೋಣೆಗೆ ಹೋಗಿ ಮಲಗಿಕೊಂಡೆ. ತುಂಬ ಹೊತ್ತು ಯೋಚಿಸುತ್ತಾ ಅಳುತ್ತಾ ಮಲಗಿದ್ದೆ. ನಾನು ತೆಗೆದುಕೊಂಡ ತೀರ್ಮಾನ ಸರಿಯಾಗಿದೆಯೇ? ನಾನು ಸತ್ತರೆ ರುದ್ರನಿಂದ ಮುಕ್ತಗೊಳ್ಳಬಹುದೇ? ಇದಕ್ಕೆ ಪರಿಹಾರವಾಗಬಹುದೇ ಎಂಬಷ್ಟು ಪ್ರಶ್ನೆಗಳು ಮನಸ್ಸಿನಲ್ಲಿ ಕೇಳುತ್ತಲೇ ಇದ್ದವು. ನನಗೆ ಇಷ್ಟವಿಲ್ಲದ ಜೀವನವನ್ನು ನಡೆಸುವುದಕ್ಕಿಂತ ಸಾಯುವುದೇ ಮೇಲು ಅಂತ ನನಗೆ ತೀವ್ರವಾಗಿ ಅನ್ನಿಸ್ತು. ಇಲ್ಲ, ನಾನೀಗ ಸಾಯೋದಿಲ್ಲ. ನನ್ನ ಮದುವೆಗೆ ಇನ್ನು ಕೆಲವೇ ದಿನಗಳು ಬಾಕಿ ಇದೆ. ನಾನು ಕೌಶಿಕ್ ಜೊತೆ ಹೊಸ ಜೀವನವನ್ನು ನಡೆಸಬೇಕು. ನಾಳೆ ಬೆಳಗ್ಗೆ ಇದರ ಬಗ್ಗೆ ಸ್ಪಷ್ಟವಾಗಿ ರುದ್ರನ ಬಳಿ ನೇರವಾಗಿ ಮಾತನಾಡಬೇಕು ಎಂದು ತೀರ್ಮಾನಿಸಿಕೊಂಡು ಮಲಗಿದೆ. ಬೆಳಗ್ಗೆ ಎದ್ದು ನಾನು ರುದ್ರನ ಬಳಿ ಹೋದೆ. ರುದ್ರ, ನೀನು ನನ್ನ ಮೇಲೆ ಏನು ಸಾಧಿಸಬೇಕು ಅಂತ ಅಂದುಕೊಂಡಿದ್ಯಾ? ನಮಗೆ ಜೀವಿಸುವ ಹಕ್ಕಿದೆ. ನಮ್ಮ ಜೀವನ ನಮ್ಮದಾಗಲಿ ಬಿಡು. ನೀನು ನನ್ನ ಜೀವನದ ಮೇಲೆ ಯಾಕೆ ದಬ್ಬಾಳಿಕೆ ನಡೆಸ್ತಿದ್ಯಾ? ನನ್ನ ಮದುವೆ ಅಲ್ಲಿ ಮಾಡಬೇಡ, ಇಲ್ಲಿ ಮಾಡಬೇಡ ಅಂತ ಹೇಳಲು ನೀನು ಯಾರು ಎಂದು ಕೇಳಿದೆ. ಆಗ ನನ್ನ ತೀರ್ಮಾನವನ್ನು ನೀನು ಕೇಳದೇ ಇದ್ದರೆ ಈ ಮನೆಯಿಂದ ಈಗಲೇ ಹೊರಟು ಹೋಗು ಅಂತ ರುದ್ರ ಕಿಡಿಕಾರಿದ. ನನಗೆ ಕೋಪ ತಡೆಯಲಾಗಲಿಲ್ಲ. ಅಷ್ಟಕ್ಕೂ ನನ್ನನ್ನು ಇಲ್ಲಿ ಇರು, ಹೊರಗೆ ಹೋಗು ಅನ್ನೋದಕ್ಕೆ ನೀನ್ಯಾರು ಎಂದು ನಾನು ಕೇಳಿದೆ. ಆಗ ಅವನು, ನೋಡು ಸ್ನೇಹ, ನಾನು ನಿನ್ನ ಮದುವೆ ಅವನ ಜೊತೆ ನಡೆಯಬಾರದು ಅಂತ ಹೇಳೋದ್ರಲ್ಲಿ ಬಲವಾದ ಕಾರಣವಿದೆ. ನೀನದನ್ನು ಅರ್ಥ ಮಾಡಿಕೊಳ್ಬೇಕು ಅಂತ ಹೇಳಿದ. ಆಗ ನಾನು, ನೋಡು ರುದ್ರ, ನೀನು ಏನು ಹೇಗೆ ಎಂಬುದು ನನಗೆ ಚೆನ್ನಾಗಿ ಗೊತ್ತಿದೆ. ಕತೆ ಕಟ್ಟಬೇಡ, ಹೊಸ ಹೈಡ್ರಾಮಾ ನಡೆಸಬೇಡ. ನನ್ನ ಅಮ್ಮನ ವಿಚ್ಛೇದನದ ವಿಷಯ ಗೊತ್ತಾದಾಗ ನೀನು ನಗುತ್ತಾ ಇದ್ದದ್ದು ನನಗೆ ಇನ್ನೂ ಚೆನ್ನಾಗಿ ನೆನಪಿದೆ. ನಾನದನ್ನು ಮರೆಯಲಿಲ್ಲ. ಆ ಸಮಯದಲ್ಲಿ ನಿನಗೆ ನಗು ಬರಲು ಕಾರಣವೇನು? ಒಟ್ಟಾರೆ ನಮ್ಮ ಜೀವನವನ್ನು ಸರ್ವನಾಶ ಮಾಡಬೇಕೆಂಬುದೇ ನಿನ್ನ ಉದ್ದೇಶ ಎಂದು ನನಗೆ ಈಗ ಸ್ಪಷ್ಟವಾಗಿ ಗೊತ್ತಾಗಿದೆ ಎಂದು ನಾನು ಹೇಳಿದೆ. ನನ್ನ ಮಾತನ್ನು ಕೇಳಿ ರುದ್ರ ಮೌನವಾಗಿದ್ದ. ಏನು ಪ್ರತ್ಯುತ್ತರ ಕೊಡಲಿಲ್ಲ. ನಾನವನ ಉತ್ತರಕ್ಕಾಗಿ ಕಾಯುತ್ತಿದ್ದೆ. ಆದರೆ ಅವನು ಏನು ಮಾತನಾಡದೆ ಸುಮ್ಮನೆ ಏನೋ ಯೋಚಿಸುತ್ತಾ ನಿಂತಿದ್ದ. ನಾನು ಕೈಬೆರಳನ್ನು ತೋರಿಸುತ್ತಾ, ನೋಡು ರುದ್ರ, ನೀನು ನನ್ನ ಜೀವನದಲ್ಲಿ ಅಡ್ಡಿಯಾಗಬೇಡ. ನನ್ನ ಜೀವನ ನಾನು ನೋಡಿಕೊಳ್ಳುತ್ತೇನೆ. ನಾನು ಅವನನ್ನು ಮದುವೆ ಆಗ್ತೇನೆ ಎಂದು ಹೇಳಿ ಹೊರಗಡೆ ಬಂದೆ. ನನ್ನ ಹೃದಯ ಬಡಿತ ಹೆಚ್ಚಾಗಿತ್ತು. ಮನಸ್ಸಲ್ಲಿ ಗೊಂದಲ, ಭಯ ಕಾಡುತ್ತಿತ್ತು. ಆದರೆ ನಾನು ಏನಂದುಕೊಂಡಿದ್ದೇನೆ ಅದಕ್ಕೆ ತದ್ವಿರುದ್ಧವಾಗಿ ನಡೆದಿತ್ತು. ಯಾಕಂದರೆ ನನ್ನ ಅಮ್ಮ ರುದ್ರನ ಮಾತು ಕೇಳಿ ಕೌಶಿಕ್ ಮನೆಯವರೊಂದಿಗೆ ಮದುವೆ ಬೇಡ ಅಂತ ನಿರಾಕರಿಸಿದ್ದರು. ಅದರ ಬಗ್ಗೆ ನನ್ನ ಜೊತೆ ಏನೂ ಮಾತನಾಡಲಿಲ್ಲ. ಆ ಸಮಯದಲ್ಲಿ ನನಗೆ ಎಷ್ಟು ಕೋಪ ಬಂದಿತ್ತು ಎಂದು ಹೇಳಲಾರದು. ನಾನು ನೇರವಾಗಿ ಅಮ್ಮನ ಹತ್ತಿರ ಹೋಗಿ, ಅಲ್ಲಮ್ಮ, ನೀವು ನನ್ನಲ್ಲಿ ಕೇಳದೆ ಹೇಗೆ ತೀರ್ಮಾನ ತೆಗೆದುಕೊಂಡಿದ್ದೀರಿ ಅಂತ ಕೇಳಿದೆ. ಇಲ್ಲ ಸ್ನೇಹ, ರುದ್ರ ಹೇಳಿದ. ಆ ಮನೆಯವರು ಒಳ್ಳೆಯವರಲ್ವಂತೆ, ಅವರ ಸ್ವಭಾವ ಒಳ್ಳೆಯದಿಲ್ಲಂತೆ. ನಿನಗೆ ಒಳ್ಳೆಯ ಸಂಬಂಧ ಅಲ್ಲ ಅಂತ ಹೇಳಿದ್ದಾನೆ. ಅದಕ್ಕೋಸ್ಕರ ಸಂಬಂಧವನ್ನು ನಾವು ಬೇಡ ಅಂತ ನಿರಾಕರಿಸಿದ್ದೇವೆ ಎಂದು ಹೇಳಿದರು. ಆದರೆ ನನ್ನಲ್ಲಿ ಒಂದು ಮಾತನಾಡದೆ, ನನ್ನ ತೀರ್ಮಾನವನ್ನು ಕೇಳದೆ ನೀವು ಮಾಡಿದ್ದು ಸರಿಯಲ್ಲ ಅಂತ ನಾನು ಹೇಳಿ ಅಳುತ್ತಾ ಅಲ್ಲಿಂದ ಹೊರಗಡೆ ಬಂದೆ. ರುದ್ರ ನನ್ನ ಜೀವನದಲ್ಲಿ ಕಂಟಕವಾಗಿ ಬಾಧಿಸ್ತಿದ್ದಾನೆ ಎಂದು ನನಗೆ ಅನ್ನಿಸ್ತು. ನನಗೆ ಆ ಸಮಯದಲ್ಲಿ ಏನು ಮಾಡಬೇಕು ಎಂದು ಗೊತ್ತಾಗಲಿಲ್ಲ. ನಾನು ನೇರವಾಗಿ ಅಡುಗೆ ಕೋಣೆಗೆ ಹೋದೆ. ವಿಷದ ಬಾಟಲಿಯನ್ನು ಕೈಯಲ್ಲಿ ಹಿಡಿದುಕೊಂಡೆ. ಅಷ್ಟರಲ್ಲಿ ಅಡುಗೆ ಮನೆಗೆ ಅಮ್ಮ ಬಂದು ನನ್ನನ್ನು ನೋಡಿ, ಏನು ಮಾಡ್ತಿದ್ಯಾ ಎಂದು ಕೇಳಿದರು. ಏನೂ ಇಲ್ಲಮ್ಮ ಎಂದು ಹೇಳಿದೆ. ಅಮ್ಮ, ನೀವೇನು ಮಾಡ್ತಿದ್ದೀರಿ ಎಂದು ಕೇಳಿದಾಗ,
ನಾನು ರುದ್ರನಿಗೆ ಹಾಲು ಬಿಸಿ ಮಾಡಲು ಬಂದಿದ್ದೇನೆ. ಅವನು ರಾತ್ರಿ ಮಲಗುವಾಗ 1 ಲೋಟ ಹಾಲು ಕುಡಿದು ಮಲಗುತ್ತಾನಲ್ವಾ ಎಂದು ಹೇಳಿದರು. ಆಗ ಅಮ್ಮ, ಆ ಹಾಲನ್ನು ನಾನು ರುದ್ರನಿಗೆ ನೀಡಬಹುದಾ ಅಂತ ಕೇಳಿದೆ. ಅವರಿಗೆ ನನ್ನ ಮೇಲೆ ನಂಬಿಕೆ ಇರಲಿಲ್ಲ. ಯಾಕಂದರೆ ನಾನು ಇಷ್ಟು ದಿನದವರೆಗೆ ಅವರ ಕೆಲಸ ಯಾವುದೂ ಮಾಡಿರಲಿಲ್ಲ. ಅವನು ಆಶ್ಚರ್ಯದಿಂದ ನಗುಮುಖದಲ್ಲಿ ನನ್ನನ್ನು ನೋಡಿದರು. ನೀವು ಮಲಗಿ, ನಾನು ಈ ಹಾಲನ್ನು ಅವನಿಗೆ ಕೊಡುತ್ತೇನೆ ಅಂತ ಅಮ್ಮ ತುಂಬ ಸಂತೋಷಗೊಂಡರು. ಅವರು ನಗುತ್ತಾ ಕೋಣೆಗೆ ಹೋಗಿ ಮಲಗಿಕೊಂಡರು. ನಾನು ನೆಮ್ಮದಿಯಿಂದ ಜೀವಿಸಬೇಕಾದ್ರೆ ರುದ್ರನನ್ನು ಸಾಯಿಸಲೇಬೇಕು ಅಂತ ಯೋಚಿಸುತ್ತಾ ಆ ಹಾಲಿನ ಗ್ಲಾಸಿಗೆ ವಿಷವನ್ನು ಮಿಶ್ರಣ ಮಾಡಿ ಅವನ ಕೋಣೆಗೆ ತೆಗೆದುಕೊಂಡು ಹೋದಾಗ ಅವನು ಬಾತ್ರೂಮಲ್ಲಿ ಇದ್ದ. ಅಲ್ಲಿ ಅವನು ಇಲ್ಲದ್ದನ್ನು ನೋಡಿ ನನಗೆ ತುಂಬ ಸಂತೋಷಗೊಂಡು ದೇವರಿಗೆ ಧನ್ಯವಾದ ಅರ್ಪಿಸುತ್ತಾ ತಕ್ಷಣ ಒಳಗಡೆ ಹಾಲಿನ ಗ್ಲಾಸನ್ನಿಟ್ಟು ಬೇಗ ಹೊರಗಡೆ ಬಂದುಬಿಟ್ಟೆ. ನನಗೆ ರಾತ್ರಿ ಇಡೀ ನಿದ್ದೆ ಬರ್ತಿರಲಿಲ್ಲ. ವಿಚಿತ್ರವಾದ ಮಾನಸಿಕ ಒತ್ತಡದಲ್ಲಿ ನಾನು ಸಿಕ್ಕಿಕೊಂಡಿದ್ದೆ. ಬೆಳಗ್ಗೆ ಏನಾಗುತ್ತೆ ಎಂಬ ಭಯ ಕೂಡ ನನ್ನಲ್ಲಿ ಕಾಡುತ್ತಿತ್ತು. ಬೆಳಗ್ಗೆ ಎದ್ದೇಳುವಾಗ ನಾನು ಏನನ್ನು ಯೋಚಿಸಿದ್ದೇನೋ ಅದೇ ಅಲ್ಲಿ ನಡೆದಿತ್ತು. ರುದ್ರ ಈ ಲೋಕವನ್ನು ಬಿಟ್ಟು ಹೋಗಿದ್ದ. ಅಂದರೆ ಅವನು ಸಾವನ್ನಪ್ಪಿದ್ದ. ಆ ಕ್ಷಣದಲ್ಲಿ ನನಗೆ ಆದ ಸಂತೋಷ ಅಷ್ಟಿಷ್ಟಲ್ಲ ಎಂಬುದು ಆ ಡೈರಿಯ ಕೊನೆಯ ಪುಟವಾಗಿತ್ತು. ನಾನು ಡೈರಿಯನ್ನು ಮುಚ್ಚಿಬಿಟ್ಟೆ. ಆಳವಾದ ನಿಟ್ಟುಸಿರನ್ನು ಎಳೆದುಕೊಂಡು, ಸ್ನೇಹ ಈ ರೀತಿಯ ಕೆಲಸವನ್ನು ಮಾಡಲು ಹೇಗೆ ಸಾಧ್ಯ? ಅವಳು ಯಾರ ಜೊತೆ ಒಂದು ಕಟುವಾದ ಮಾತನ್ನು ಹೇಳುವುದನ್ನು ನಾನು ನೋಡಲಿಲ್ಲ. ಆದರೆ ಇಂಥ ಕೆಲಸವನ್ನು ಹೇಗೆ ಧೈರ್ಯದಿಂದ ಮಾಡಿದ್ದಾಳೆ? ಅವಳಿಗೆ ಮನಸ್ಸಾದರೂ ಹೇಗೆ ಬಂತು? ಆ ರುದ್ರ ಯಾರು? ಅವನ ಬಗ್ಗೆ ಯಾಕೆ ಇನ್ನೂ ನನ್ನಲ್ಲಿ ಹೇಳಿಲ್ಲ ಎಂಬ ಚಿಂತೆಯಲ್ಲಿ ನಾನು ಯೋಚಿಸ್ತಿದ್ದೆ. ನಾನು ಕಾರಲ್ಲಿ ಬಂದು ಕೂತು ಸ್ವಲ್ಪ ಹೊತ್ತು ನನ್ನ ತಲೆಯನ್ನು ಸ್ಟೇರಿಂಗ್ ಮೇಲೆ ಇಟ್ಟು ಮಲಗಿದೆ. ಕಾರು ಸ್ಟಾರ್ಟ್ ಮಾಡಲು ಮುಂದಾದಾಗ ನನ್ನ ಕೈಗಳು ನಡುಗುತ್ತಿದ್ದವು. ಡೈರಿಯನ್ನು ನನ್ನ ಮಗಳು ಓದಿದ್ದಾಳೆ. ಹಾಗಾದರೆ ಅವಳಿಗೆಲ್ಲ ವಿಚಾರ ಗೊತ್ತಿದ್ಯಾ? ಎಲ್ಲ ಗೊತ್ತಿದ್ದು ಇಷ್ಟೊಂದು ಶಾಂತವಾಗಿದ್ದಾಳ? ಅವಳ ಮನಸ್ಸಲ್ಲಿ ತನ್ನ ತಾಯಿಯ ಬಗ್ಗೆ ಏನನ್ನೋ ಯೋಚಿಸುತ್ತಿರಬಹುದು ಎಂದು ನನಗೆ ತುಂಬ ದುಃಖವಾಯಿತು. ರುದ್ರ ಎಂಬ ಹೆಸರು ಆಗಾಗ ನನ್ನ ಮನಸ್ಸಲ್ಲಿ ಸುತ್ತಾಡುತ್ತಿತ್ತು. ಆದರೆ ಏನು ಎತ್ತ ಎಂಬ ಸ್ಪಷ್ಟವಾದ ಮಾಹಿತಿಯನ್ನು ಸ್ನೇಹ ನಮ್ಮಲ್ಲಿ ಹೇಳಲಿಲ್ಲ. ಆದರೆ ನನ್ನ ಮಗಳು ಏನು ತಿಳಿದುಕೊಳ್ಳಬಹುದು ಏನು ಅಂದುಕೊಳ್ಳಬಹುದು ಎಂದು ಯೋಚಿಸ್ತಿದ್ದೆ. ಇಶಾ ತನ್ನ ಅಮ್ಮನ ಬಗ್ಗೆ ಏನು ಯೋಚಿಸ್ಬೋದು? ನಾನು ಮನೆಗೆ ಹೋದಾಗ ಮನೆಯಲ್ಲಿ ಶಾಂತವಾಗಿ ಎಲ್ಲರೂ ಕೂತಿದ್ದರು. ನನ್ನ ಮಗಳು ನನ್ನ ಮುಖವನ್ನು ನೋಡುತ್ತಿದ್ದಳು. ಅವಳು ಪದೇ ಪದೇ ನನ್ನನ್ನೇ ನೋಡುತ್ತಿದ್ದಳು. ಅವಳ ನೋಟದಲ್ಲಿ ಹಲವಾರು ಪ್ರಶ್ನೆಗಳಿದ್ದವು. ಹೀಗೆ 1 ದಿನ 2 ದಿನ ಎಂದು ಮುಂದುವರಿಯುತ್ತಿತ್ತು. ನಾನು ಸ್ನೇಹಳಲ್ಲಿ ಇದರ ಬಗ್ಗೆ ಮಾತನಾಡಬೇಕು ಎಂದು ತುಂಬ ಪ್ರಯತ್ನ ಪಡುತ್ತಿದ್ದೆ. ಆದರೆ ನನ್ನಿಂದ ಸಾಧ್ಯವಾಗುತ್ತಿರಲಿಲ್ಲ. ಏನಾದರೂ ಕೇಳೋಣ ಅಂತ ಅಂದ ಕೂಡಲೇ ಅಲ್ಲಿ ಮನಸ್ಸು ಖಾಲಿಯಾಗಿ ಮಾತು ಹೊರಗಡೆ ಬರ್ತಿರಲಿಲ್ಲ. ನನ್ನನ್ನು ನೋಡಿ ಅವಳಿಗೆ ತುಂಬ ಆಶ್ಚರ್ಯವಾಗುತ್ತಿತ್ತು. ಕೌಶಿ, ನಿಮಗೆ ಏನಾಗಿದೆ? ಇತ್ತೀಚೆಗೆ ತುಂಬ ಬದಲಾಗಿದ್ದೀರಿ ಎಂದು ಆಶ್ಚರ್ಯದಿಂದ ಕೇಳುತ್ತಿದ್ದಳು. ಏನಾಗ್ತಿದೆ ಕೌಶಿಕ್? ಆರೋಗ್ಯ ಸರಿ ಇಲ್ವಾ ಎಂದು ವಿಚಾರಿಸ್ತಿದ್ಲು. ಅವಳು ನನ್ನ ಹತ್ತಿರಕ್ಕೂ ಬಂದರೂ ನಾನೇನಾದರೂ ನೆಪದಿಂದ ಅಲ್ಲಿಂದ ತಪ್ಪಿಸ್ತಿದ್ದೆ. ಆದರೆ ಎಷ್ಟೊಂದು ಸಲ ಅವಳಲ್ಲಿ ಮಾತನಾಡಬೇಕು ಕೇಳಬೇಕು ಅಂತ ನನಗೆ ಅನ್ನಿಸ್ತಿದ್ರು ನಾನು ಈ ಸಮಯದಲ್ಲಿ ಕೇಳುವುದು ಸರಿಯಲ್ಲ ಅಂತ ಅಂದುಕೊಳ್ಳುತ್ತಿದ್ದೆ. ಆದರೆ ಎಲ್ಲ ಗೊಂದಲವನ್ನು ಮನಸ್ಸಲ್ಲಿ ಇಟ್ಟುಕೊಂಡು ನೆಮ್ಮದಿಯಾಗಿರಲು ಸಾಧ್ಯವಿಲ್ಲ ಅಂತ ಯೋಚಿಸ್ತಿದ್ದೆ. ಕೆಲವೊಂದು ಸಲ ನಾನು ಯಾಕೆ ಕೇಳಬೇಕು? ಅದು ಮದುವೆಯ ಮೊದಲು ನಡೆದ ಘಟನೆ. ಅವಳು ಹೇಳುವವಳಾಗಿದ್ದರೆ ಇದಕ್ಕಿಂತ ಮುಂಚೆ ಹೇಳಬಹುದಿತ್ತು. ಆದರೆ ನಾನು ಯಾವ ಪ್ರಶ್ನೆಗಳನ್ನು ಕೇಳಿದರೆ ಅವಳು ಹೇಳಲು ಸಾಧ್ಯವಿಲ್ಲ ಎಂದು ಅಂದುಕೊಳ್ಳುತ್ತಿದ್ದೆ. ಇದನ್ನು ಕೇಳದೆ ನನ್ನ ಮನಸ್ಸು ಸರಿಯಾಗುವ ರೀತಿ ಕಾಣುತ್ತಿರಲಿಲ್ಲ. ನನ್ನ ಮಗಳು ಏನು ಹೇಳದೆ ಕೇಳದೆ ಮೌನವಾಗಿದ್ದಳು. ನಾನು ಗೊಂದಲದಲ್ಲಿರುವುದನ್ನು ನೋಡಿ, ಅಪ್ಪ, ನೀವು ಇದರ ಬಗ್ಗೆ ಚಿಂತೆ ಮಾಡಬೇಡಿ. ಅಮ್ಮನಲ್ಲಿ ಏನನ್ನು ಪ್ರಶ್ನಿಸಬೇಡಿ. ನನ್ನನ್ನು ಇಲ್ಲಿಂದ ಎಲ್ಲಿಗಾದರೂ ಹಾಸ್ಟೆಲಲ್ಲಿ ಸೇರಿಸಿ. ನಾನು ಅಲ್ಲಿ ಕೂತು ಕಲಿಯುತ್ತೇನೆ ಅಂತ ಹೇಳುತ್ತಿದ್ದಳು. ಅವಳಿಗೆ ಅವಳ ಅಮ್ಮನಿಂದ ದೂರವಾಗಬೇಕಿತ್ತು ಅಷ್ಟೇ. ನನಗೆ ಮಗಳ ಮಾತು ಕೇಳಿ ಎಲ್ಲಿಲ್ಲದ ಸಿಟ್ಟು ಬಂತು. ಒಂದು ಕಡೆ ಸ್ನೇಹಳ ಬಗ್ಗೆ ಕೋಪ ಇದ್ದರೆ ಮಗಳು ಈ ರೀತಿ ಹೇಳುತ್ತಿದ್ದಾಳಲ್ಲ, ನಮ್ಮಿಂದ ದೂರವಾಗಲು ಪ್ರಯತ್ನಿಸ್ತಿದ್ದಾಳೆ ಎಂದು ನನಗೆ ತುಂಬ ಬೇಸರವಾಯಿತು. ಆದರೆ ಇನ್ನು ಮುಂದೆ ಈ ಮಾತನ್ನು ಇಲ್ಲಿಗೆ ಬಿಟ್ಟರೆ ಆಗೋದು. ನಾನು ಹೇಗಾದರೂ ಮಾಡಿ ನನ್ನ ಹೆಂಡತಿಯಲ್ಲಿ ಇದರ ಬಗ್ಗೆ ಮಾತನಾಡಬೇಕು ಎಂದು ತೀರ್ಮಾನಿಸಿದೆ. ರಾತ್ರಿ ಊಟ ಆದ ನಂತರ ಸ್ನೇಹ ನನಗೆ ಕುಡಿಯಲು 1 ಲೋಟ ಹಾಲು ತೆಗೆದುಕೊಂಡು ಬಂದಳು. ಅವಳು ಕೊಟ್ಟು ಹಿಂದಿರುಗಿ ಅಡುಗೆ ಮನೆಗೆ ಹೋಗಲು ಮುಂದಾದಾಗ ನಾನವಳ ಕೈಯನ್ನು ಹಿಡಿದುಕೊಂಡೆ. ಆಗವಳು, ಏನಾಯ್ತ್ರಿ, ಯಾಕೆ ನನ್ನ ಕೈ ಹಿಡಿದುಕೊಂಡಿದ್ದೀರಾ ಅಂತ ಪ್ರಶ್ನಿಸಿದಳು. ಆಗ ಸ್ನೇಹ, ನಿಲ್ಲು, ನನಗೆ ನಿನ್ನ ಜೊತೆ ಮಾತನಾಡೋದಕ್ಕೆ ಇದೆ ಅಂತ ಹೇಳಿದೆ. ಸರಿ, ನನಗೆ ಈಗ ಅಡುಗೆ ಮನೆಯಲ್ಲಿ ಬೇಕಾದಷ್ಟು ಕೆಲಸಗಳು ಹಾಗೆ ಉಳಿದು ಬಿಟ್ಟಿದೆ. ನಾನದನ್ನು ತೊಳೆದಿಟ್ಟು ಬರುತ್ತೇನೆ ಅಂತ ಹೇಳಿದಳು. ಇಲ್ಲ ಸ್ನೇಹ, ನಾನು ನಿನ್ನ ಜೊತೆ ಈಗಲೇ ಮಾತನಾಡಬೇಕು. ಒಂದು ವೇಳೆ ಮಾತನಾಡದಿದ್ದರೆ ನನ್ನ ಹೃದಯ ಒಡೆದು ಹೋಗುತ್ತದೆ. ನನಗೆ ಏನಾಗಬಹುದು ಮುಂದೆ ಅಂತ ಊಹಿಸಲು ಸಾಧ್ಯವಿಲ್ಲ ಅಂತ ಹೇಳಿದೆ. ರೀ, ನಾನು ನಿಮ್ಮನ್ನು ಗಮನಿಸ್ತಿದ್ದೇನೆ. ನೀವು ಇತ್ತೀಚೆಗೆ ತುಂಬ ಬೇಸರದಲ್ಲಿ ಇದ್ದೀರಾ. ಏನು, ನಿಮಗೆ ಆರೋಗ್ಯ ಸರಿ ಇಲ್ವಾ ಎಂದು ಪ್ರಶ್ನಿಸಿದಳು. ಹೌದು, ನನ್ನ ಆರೋಗ್ಯ ಸರಿಯಿಲ್ಲ. ಅದು ದೇಹಕ್ಕಲ್ಲ, ನನ್ನ ಮನಸ್ಸಿಗೆ ಅಂತ ಹೇಳಿದೆ.
ಏನಾಯಿತು ಎಂದು ಹೇಳಿ ಎಂದು ಪುನಃ ಕೇಳಿದಳು. ಆಗ ಸ್ನೇಹ, ಆ ರುದ್ರ ಯಾರು ಅಂತ ಕೇಳಿದೆ. ನನ್ನ ಪ್ರಶ್ನೆ ಕೇಳುತ್ತಿದ್ದಂತೆ ಸ್ನೇಹಾಳ ಮುಖದ ಬಣ್ಣ ಬದಲಾಯಿತು. ನೀವು ಏನು ಕೇಳಬೇಕು ಅಂತ ಅಂದುಕೊಂಡಿದ್ದೀರಾ, ಏನು ಅಂತ ಹೇಳಿ ಎಂದು ಮಾತನ್ನು ಬದಲಾಯಿಸಿದಳು. ಸ್ನೇಹ, ಆ ರುದ್ರ ಯಾರು ಅಂತ ಪುನಃ ಕೇಳಿದೆ. ಯಾರ್ರೀ ಅವರು, ಯಾರ ಬಗ್ಗೆ ಮಾತನಾಡ್ತಿದ್ದೀರಾ, ನನಗೇನು ಅರ್ಥವಾಗ್ತಿಲ್ಲ ಅಂತ ಹೇಳಿದಳು. ಅದೇ ನೀನು ವಿಷ ಹಾಕಿ ಕೊಂದ್ಬಿಟ್ಟಿಯಲ್ಲ, ಆ ರುದ್ರ ಯಾರು ಎಂದು ಪುನಃ ಕೇಳಿದೆ. ಅವಳು ಆ ಮಾತಿನಿಂದ ತಪ್ಪಿಸಿ ಬೇರೆ ಮಾತಿನೆಡೆಗೆ ವರ್ಗಾಯಿಸಲು ನೋಡುತ್ತಿದ್ದಳು. ಪುನಃ, ಅಲ್ಲ, ನೀವೆಲ್ಲಿಂದ ಬರ್ತಿದ್ದೀರಾ, ಎಲ್ಲಿಗೆ ಹೋಗಿದ್ರಿ, ಏನು ಅಂತ ಮಾತನಾಡ್ತಿದ್ದೀರಿ, ನನಗೆ ಒಂದು ಅರ್ಥವಾಗ್ತಿಲ್ಲ ಅಂತ ಪುನಃ ಹೇಳಿದಳು. ಸ್ನೇಹ, ನೀನು ಮಾತನ್ನು ಬದಲಾಯಿಸಬೇಡ. ನಾನು ಕೊನೆ ಬಾರಿ ನಿನ್ನಲ್ಲಿ ಕೇಳ್ತಿದ್ದೇನೆ, ಆ ರುದ್ರ ಯಾರು? ನನ್ನ ಪ್ರಶ್ನೆಗೆ ಉತ್ತರವನ್ನು ನೀಡದಿದ್ದರೆ ನಮ್ಮ ಸಂಬಂಧ ಹಾಳಾಗ್ಬೋದು, ನಮ್ಮ ಕುಟುಂಬ ಒಡೆದು ಹೋಗ್ಬೋದು. ನೀನು ಯಾರು, ಅವನು ಯಾರು ಅಂತ ಮೊದಲು ನನಗೆ ಹೇಳು ಎಂದು ನಾನು ಸ್ಪಷ್ಟವಾಗಿ ಹೇಳಿಬಿಟ್ಟೆ. ನೀನು ಆತನನ್ನು ಯಾಕೆ ಕೊಂದುಬಿಟ್ಟೆ ಅಂತ ಕೇಳಿದಾಗ ಅವಳು ಗಾಬರಿಯಿಂದ ನನ್ನನ್ನೇ ನೋಡುತ್ತಿದ್ದಳು. ಅವಳ ಮುಖದಲ್ಲಿ ಇದೆಲ್ಲವೂ ನಿಮಗೆ ಹೇಗೆ ತಿಳಿಯಿತು ಎಂಬ ಆಶ್ಚರ್ಯ ಚಿಹ್ನೆ ಎದ್ದು ಕಾಣುತ್ತಿತ್ತು. ಈಗ ಹೇಳು ಸ್ನೇಹ, ಆ ರುದ್ರ ಯಾರು ಎಂದು ನಾನು ಪುನಃ ಕೇಳಿದೆ. ಸರಿ, ನೀವು ಇಷ್ಟು ತಿಳಿದುಕೊಂಡಿದ್ದೀರಾ ಅಂದಮೇಲೆ ನಾನೆಲ್ಲವನ್ನು ಸ್ಪಷ್ಟವಾಗಿ ನಿಮಗೆ ಹೇಳುತ್ತೇನೆ. ಆ ರುದ್ರ ನನ್ನ ಸಹೋದರ. ಅವಳು ಹೇಳಿದಳು. ಏನು ಸ್ನೇಹ, ಏನು ಹೇಳ್ತಿದ್ಯಾ? ನೀನು ಇದುವರೆಗೆ ನಿನಗೊಬ್ಬ ಸಹೋದರ ಇದ್ದಾನೆ ಅಂತ ಹೇಳಲಿಲ್ಲ ಅಂತ ನಾನು ಆಶ್ಚರ್ಯದಿಂದ ಕೇಳಿದೆ. ಹೌದು, ಆತ ಇದ್ದ ಅನ್ನೋದನ್ನು ನಾನು ಹೇಗೆ ಹೇಳಲಿ, ಯಾಕಂದರೆ ಅವನನ್ನು ಕೊಂದದ್ದು ನಾನೇ ಎಂದು ಅವಳು ಹೇಳಿದಳು. ಅಲ್ಲ ಸ್ನೇಹ, ಕೊಲೆ ಮಾಡಿದ್ದಲ್ಲದೆ ಅದನ್ನು ನನ್ನಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಿದ್ಯಾ. ನನ್ನ ಹೆಂಡತಿ ಕೊಲೆಗಾರ್ತಿ ಅಂತ ತಿಳಿದ ಕ್ಷಣದಿಂದ ನಾನು ಒಳಗಿಂದ ಎಷ್ಟು ನೋವನ್ನು ಅನುಭವಿಸುತ್ತಿದ್ದೇನೆ ಅಂತ ನಿನಗೆ ಗೊತ್ತಾ ಎಂದು ನಾನು ಪ್ರಶ್ನಿಸಿದೆ. ಹೌದು, ಅದು ನಿಮಗೆ ನೋವಾಗುತ್ತೆ, ನನಗೆ ಚೆನ್ನಾಗಿ ಗೊತ್ತಿತ್ತು. ಅದಕ್ಕೋಸ್ಕರನೇ ನಾನು ಇದುವರೆಗೂ ನಿಮ್ಮಲ್ಲಿ ಆ ರುದ್ರನ ಬಗ್ಗೆ ಏನೂ ಹೇಳಿಲ್ಲ. ಈಗ ಖಂಡಿತವಾಗಿಯೂ ಸರಿಯಾದ ವಿವರವನ್ನು ನಿಮಗೆ ನೀಡುತ್ತೇನೆ. ಆ ರುದ್ರ ಬೇರೆ ಯಾರೂ ಅಲ್ಲ, ನನ್ನ ಅಪ್ಪ ಕದ್ದು ಮುಚ್ಚಿ 2ನೇ ಮದುವೆ ಆಗಿದ್ದರು. ಅವರು ತಮ್ಮ 2ನೇ ಹೆಂಡತಿಯ ಮಗನನ್ನು ಕೂಡ ಕರೆದುಕೊಂಡು ಬಂದಿದ್ದರು. ಅವನವರ 2ನೇ ಹೆಂಡತಿಯ ಮೊದಲ ಮಗ. ಅಪ್ಪ 2ನೇ ಮದುವೆಯಾಗಿ ಮನೆಗೆ ಬಂದ ಅವರ ಹೆಂಡತಿ ಮತ್ತು ಮಗನನ್ನು ನೋಡಿ ನಾನು ನನ್ನ ತಾಯಿ ಎಷ್ಟು ನೋವನ್ನು ಅನುಭವಿಸಿದ್ದೇವೆ ಎಂಬುದು ಯಾರಿಗೂ ಗೊತ್ತಿಲ್ಲ. ನಮ್ಮ ಭಾವನೆಗೆ ಅಲ್ಲಿ ಯಾವ ಬೆಲೆಯೂ ಇರಲಿಲ್ಲ. ಅಪ್ಪ ಅಮ್ಮನ ಜೊತೆ ಜಗಳವಾಡಿದರು. ನಾನು 2ನೇ ಮದುವೆ ಆಗಿದ್ದೇನೆ, ನಿನಗೆ ವಿಚ್ಛೇದನ ನೀಡುತ್ತೇನೆ ಎಂದು ಹೇಳಿದಾಗ ಅಪ್ಪನ ಹೆಂಡತಿ ಮತ್ತು ರುದ್ರನ ಮುಖದಲ್ಲಿ ನಗು ಎದ್ದು ಕಾಣ್ತಿತ್ತು. ನಾವು ಸೋತು ಹೋದೆವು, ಅವರು ಗೆದ್ದರು ಎಂಬಂತೆ ವರ್ತಿಸ್ತಿದ್ರು. ಆ ಕ್ಷಣದಿಂದಲೇ ನಾನು ರುದ್ರನನ್ನು ದ್ವೇಷಿಸ್ತಿದ್ದೆ. ನಮ್ಮ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿದ ಅಮ್ಮ ಮಗ ನಮ್ಮೊಂದಿಗೆ ಇರಬಾರ್ದು ಅಂತ ನಾನು ದ್ವೇಷಿಸ್ತಿದ್ದೆ. ಆದರೆ ಅಪ್ಪನ ಇಚ್ಛೆಯಂತೆ ಅಲ್ಲಿ ಜೀವನ ಸಾಗಿಸಬೇಕಿತ್ತು. ಅಮ್ಮ ಅಪ್ಪನಿಗೆ ಬೇಕಾದ ರೀತಿಯಲ್ಲಿ ಹೊಂದಿಕೊಂಡು ಹೋಗ್ತಿದ್ರು. ನಾನು ಎಲ್ಲ ನೋವನ್ನು ಕಣ್ಣೀರಿನ ಮೂಲಕ ಸುರಿಸ್ತಿದ್ದೆ. ನಮ್ಮ ಮನೆಯಲ್ಲಿ ಅಜ್ಜ ಅಜ್ಜಿ ಇದ್ದರು. ಅಜ್ಜ ಅಜ್ಜಿ ಇರುವಾಗ ನಾವು ಅವರ ಜೊತೆ ಇದ್ದೆವು. ಆದರೆ ಕೆಲವು ವರ್ಷಗಳ ನಂತರ ಅವರು ನಿಧನರಾದರು. ಅದು ಅಲ್ಲದೆ ಒಂದು ದಿನ ಅಪ್ಪ ಮತ್ತು ಚಿಕ್ಕಮ್ಮ ಬೈಕ್ ಅಪಘಾತದಲ್ಲಿ ದುರ್ಮರಣ ಹೊಂದುತ್ತಾರೆ. ಮತ್ತೆ ನಾವೇ ಉಳಿದು ಬಿಟ್ಟೆವು. ರುದ್ರ ಒಬ್ಬನೇ ಇದ್ದುದರಿಂದ ಅವನು ನಮ್ಮೊಂದಿಗೆ ಇರಬೇಕಾಯಿತು. ಆದರೆ ಮನೆಯ ಎಲ್ಲ ಕಾರ್ಯಗಳನ್ನು ಅವನೇ ನೋಡಿಕೊಳ್ತಿದ್ದ. ಅವನು ಹೇಳಿದಂತೆ ನಾವು ಕೇಳಬೇಕಾಗ್ತಿತ್ತು. ಅಮ್ಮ ಅವನ ಮಾತೆ ಅಂತಿಮ, ನಮಗೆ ಬೇರೆ ಯಾರೂ ಇಲ್ಲ, ಇರುವುದು ಅವನೊಬ್ಬನೇ, ಗಂಡು ಸಂತಾನವಿಲ್ಲ ಅಂತ ಹೇಳಿ ನನ್ನಲ್ಲಿ ಸಮಾಧಾನ ಪಡಿಸ್ತಿದ್ರು. ಆದರೆ ನನಗೆ ಅದು ಇಷ್ಟವಾಗಲಿಲ್ಲ. ಇವನಿಂದಾಗಿ ನಮ್ಮ ಜೀವನದ ಎಲ್ಲ ನೆಮ್ಮದಿಗಳು ಹಾಳಾದವು ಎಂಬ ಭಾವನೆ ನನ್ನೊಳಗೆ ಆಳವಾಗಿತ್ತು. ಅವನು ಮನೆಗೆ ಬಂದ ನಂತರ ಅಮ್ಮ ನನಗೆ ನೀಡುತ್ತಿದ್ದ ಪ್ರಾಮುಖ್ಯತೆಯನ್ನು ಬಿಟ್ಟು ಬಿಟ್ಟರು. ಎಲ್ಲವೂ ಅವನ ಮಾತಿಗೆ ಸರಿಯಾಗಿ ಮಾಡ್ತಿದ್ರು. ನನ್ನನ್ನು ಮೂಲೆ ಗುಂಪು ಮಾಡ್ತಿದ್ರು. ಇದು ನನಗೆ ತುಂಬ ನೋವನ್ನು ದುಃಖವನ್ನು ತಂದುಕೊಟ್ಟಿತು ಎಂದು ಅವಳು ಹೇಳಿದಳು. ಅವನು ಮನೆಯಲ್ಲಿ ಅವಕಾಶ ಸಿಕ್ಕಾಗಲೆಲ್ಲ ನನ್ನನ್ನು ಅವಮಾನಿಸ್ತಿದ್ದ. ನನ್ನನ್ನು ಕೆಳಮಟ್ಟಕ್ಕೆ ತಳ್ಳುತ್ತಿದ್ದ. ಪ್ರತಿ ಮಾತಿಗೆ ನನ್ನ ಮೇಲೆ ಕೂಗುತ್ತಿದ್ದ. ಅಮ್ಮನೊಂದಿಗೆ ಮಾತನಾಡುವ ವೇಳೆ ನನಗೆ ಬುದ್ಧಿ ಹೇಳುವ ಅವಕಾಶ ಹುಡುಕ್ತಿದ್ದ. ಆದರೆ ಆತನ ವರ್ತನೆ ನನ್ನೊಳಗೆ ಬೆಂಕಿಯ ಜ್ವಾಲೆಯನ್ನು ಎಬ್ಬಿಸ್ತಿತ್ತು. ಅವನನ್ನು ನೋಡುವುದಕ್ಕೂ ಸಹ ನನಗೆ ಇಷ್ಟವಾಗ್ತಿರಲಿಲ್ಲ. ಅಮ್ಮ ಅವನ ಪರವಾಗಿ ಮಾತನಾಡುವುದು ನನಗೆ ಇಷ್ಟವಿರಲಿಲ್ಲ. ನಾನು ಅಮ್ಮನಿಗೆ ಕೇಳುತ್ತಿದ್ದೆ, ಯಾಕಮ್ಮ ನಿನಗೆ ಮಾಡಲಾದ ಅನ್ಯಾಯವನ್ನು ಇಷ್ಟು ಬೇಗ ಮರೆತು ಬಿಟ್ಟೆ? ಮಗಳೇ, ಎಲ್ಲವನ್ನು ಮನಸ್ಸಿನಲ್ಲಿಟ್ಟುಕೊಂಡು ಜೀವನ ಸಾಗಿಸುವುದಕ್ಕೆ ಸಾಧ್ಯವಿಲ್ಲ ಅಂತ ಅವರು ಹೇಳ್ತಿದ್ರು. ನಾನು ಎಷ್ಟೇ ಪ್ರಯತ್ನಿಸಿದ್ರೂ ಅಮ್ಮ ರುದ್ರನ ಪರವಾಗಿ ನಿಲ್ಲುತ್ತಿದ್ದರು. ಒಂದು ದಿನ ನನ್ನ ಮದುವೆ ಪ್ರಸ್ತಾಪ ಬಂದಾಗ ನಾನು ತುಂಬ ಸಂತೋಷದಲ್ಲಿದ್ದೆ. ಅಣ್ಣನ ಸ್ಥಾನದಲ್ಲಿದ್ದ ಅವನು ನನ್ನನ್ನು ಸಂತೋಷದಿಂದ ಮದುವೆ ಮಾಡಿಕೊಡಬೇಕಾಗಿತ್ತು. ಆದರೆ ಅವನು, ನಾನು ನಿನ್ನನ್ನು ಮದುವೆ ಆಗಬಾರ್ದು, ಒಂದು ವೇಳೆ ಆತನನ್ನೇ ಮದುವೆ ಆಗಬೇಕು ಎಂದಿದ್ದರೆ ಮನೆಯಲ್ಲಿ ಮಾತ್ರ ಮದುವೆ ಮಾಡಿಕೊಡ್ಬೇಡ ಅಂತ ಕಟ್ಟುನಿಟ್ಟಿನ ನಿಯಮವನ್ನೇ ಹಾಕಿದ್ದ. ಅಮ್ಮ ಅವನಿಗೆ ಬುದ್ಧಿ ಹೇಳದೆ ಬದಲಾಗಿ ಅವನ ಮಾತಿಗೆ ಒಪ್ಪಿಗೆ ನೀಡಿದರು. ನನ್ನ ಜೀವನದ ಮಹತ್ವದ ತೀರ್ಮಾನವನ್ನು ಅವನೇ ತೆಗೆದುಕೊಳ್ಳುತ್ತಿದ್ದ. ಇದರಿಂದ ನಾನು ತುಂಬ ಕೋಪಗೊಂಡೆ.
ನಾನಿನ್ನು ಮೌನವಾಗಿದ್ದರೆ ಆಗದು ಎಂದು ನಾನೇ ತೀರ್ಮಾನಿಸಿದೆ. ನಾನೇನಾದರೂ ಮಾಡಿ ಆತನನ್ನು ನನ್ನ ಜೀವನದ ಅಡ್ಡದಾರಿಯಿಂದ ತೆಗೆದುಹಾಕಬೇಕು ಅಂತ ನಿಶ್ಚಯಿಸಿದೆ. ಒಂದು ದಿನ ನಾನು ವಿಷ ಮಿಶ್ರಣ ಮಾಡಿದ ಹಾಲು ನೀಡಿದೆ. ಮರುದಿನ ಬೆಳಗ್ಗೆ ಸ್ವಲ್ಪ ತಡವಾಗಿ ಎದ್ದೆ, ಯಾಕಂದರೆ ರಾತ್ರಿ ನಿದ್ದೆ ಮಾಡಿರಲಿಲ್ಲ. ಎದ್ದು ನೋಡಿದಾಗ ಅಮ್ಮ ಅವನನ್ನು ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ದರು. ಅವನು ಸತ್ತಿದ್ದಾನೆ ಎಂದು ನಾನು ನಿಶ್ಚಿತಪಡಿಸಿದ್ದೆ. ಅಮ್ಮ ಆಸ್ಪತ್ರೆಯಿಂದ ಮನೆಗೆ ಬರುವಾಗ ಅವನು ನನ್ನ ಮುಂದೆ ಕಾಣಿಸಲಿಲ್ಲ. ನಾನು ಅವನು ಸತ್ತಿದ್ದಾನೆ ಎಂದು ನಂಬಿಕೊಂಡಿದ್ದೆ. ಅಮ್ಮ ಆತನ ಅಂತ್ಯ ಸಂಸ್ಕಾರ ಎಲ್ಲವನ್ನು ಅಲ್ಲಿ ಮುಗಿಸಿ ಬಂದಿರಬಹುದು ಎಂದು ನನ್ನೊಳಗೆ ನಾನು ಊಹಿಸಿದೆ. ನಾನು ಸಂತೋಷಗೊಂಡೆ. ಆದರೆ ಅಮ್ಮನ ಎದುರಿನಲ್ಲಿ ಅಮ್ಮ ರುದ್ರ ಎಲ್ಲಿ ಅಂತ ಕೇಳಿದಾಗ ಅಮ್ಮ ಯಾವುದೇ ಉತ್ತರ ನೀಡದೆ ಮೌನವಾಗಿದ್ದರು. ನಾನು ಮತ್ತೆ ಯಾವುದೂ ಕೇಳಿಲ್ಲ, ಯಾಕಂದರೆ ನಾನು ಯಾವ ಪ್ರಶ್ನೆ ಕೇಳಿದರೂ ನಾನು ಕೊಂದೆ ಎಂಬ ಅನುಮಾನ ಮೂಡಬಹುದು ಎಂದು ಭಯಪಟ್ಟೆ. ನಂತರ ನನ್ನ ಮದುವೆ ನಿನ್ನ ಜೊತೆ ನೆರವೇರಿತು. ಮದುವೆಯಾದ ನಂತರ ನಾನಿಲ್ಲಿಗೆ ಬಂದೆ. ಕೆಲವು ದಿನಗಳ ನಂತರ ನಿನ್ನ ತಂಗಿ ರುದ್ರನನ್ನು ಪ್ರೀತಿಸ್ತಿದ್ದಾಳೆಂಬ ವಿಷಯ ತಿಳಿಯಿತು. ಯಾಕಂದರೆ ಅವಳು ತೋರಿಸಿದ ಫೋಟೋ ರುದ್ರನದ್ದಾಗಿತ್ತು. ನನಗೆ ಅಚ್ಚರಿಯಾಯಿತು. ಆದರೆ ಅವಳಿಗೆ ಅವನ ಬಗ್ಗೆ ಯಾವುದೇ ಆಸೆ ಅಥವಾ ನಿರೀಕ್ಷೆ ಇಟ್ಟುಕೊಳ್ಬೇಡ, ಅವನೀಗ ಇಲ್ಲ ಅಂತ ಹೇಳಲು ನನಗೆ ಧೈರ್ಯ ಆಗಲಿಲ್ಲ. ಅದೂ ಅಲ್ಲದೆ ಅವಳಿಗೆ ಇನ್ನೂ ರುದ್ರ ನನ್ನ ಅಣ್ಣ ಅಂತ ತಿಳಿದಿರಲಿಲ್ಲ. ಅಣ್ಣ ನನ್ನನ್ನು ಅವನ ಜೊತೆ ಮದುವೆ ಮಾಡದಿದ್ದರೆ ನಾನು ಓಡಿ ಹೋಗಿ ಅವನ ಜೊತೆ ಬದುಕುತ್ತೇನೆ ಅಂತ ಮಾತಿಗೆ ಹೇಳುತ್ತಿದ್ದಳು. ಆದರೆ ನಾನು ನಿಶ್ಚಯಿಸಿದ್ದೆ, ಅದು ಆಗಲ್ಲ. ಅವಳು ಆತನಿಂದ ದೂರವಾಗಬೇಕು, ಆತನ ಬಗ್ಗೆ ಯೋಚಿಸುವುದನ್ನೇ ಬಿಟ್ಟು ಬಿಡಬೇಕು. ನಾನು ಹಾಗೆ ಯೋಚಿಸುತ್ತಿದ್ದರೂ ಅವಳು ಬಿಡಲಿಲ್ಲ. ಒಂದು ದಿನ ಅವಳು ನಿಜವಾಗಿ ಓಡಿ ಹೋದಳು. ನನಗೆ ತುಂಬ ಆಶ್ಚರ್ಯವಾಯಿತು. ಅವಳು ಯಾರ ಜೊತೆ ಓಡಿ ಹೋದಳು? ರುದ್ರ ಸತ್ತಿದ್ದಾನೆ. ಅವಳು ಸುಮ್ಮನೆ ರುದ್ರನ ಹೆಸರನ್ನು ತೆಗೆದಿದ್ದಾಳೆ ಎಂದು ನಾನಂದುಕೊಂಡೆ. ನನಗೆ ಅವಳ ಮೇಲೆ ತುಂಬ ಸಿಟ್ಟು ಬಂತು. ಅದಲ್ಲದೆ ರುದ್ರ ಯಾಕೆ ನನ್ನನ್ನು ನಿನ್ನ ಜೊತೆ ಮದುವೆ ಮಾಡಿಸಲು ಇಷ್ಟಪಡಲಿಲ್ಲ ಅಂತ ನನಗೆ ಮತ್ತೆ ಅರಿವಾಯಿತು. ಯಾಕಂದರೆ ಜಾನ್ವಿ ನಿನ್ನ ತಂಗಿ, ಅವನು ಅವಳನ್ನು ಪ್ರೀತಿಸ್ತಿದ್ದಾನೆ. ನೀನು ನನ್ನ ಮದುವೆ ಮಾಡಿಕೊಂಡ್ರೆ ಎಲ್ಲವೂ ಗೊತ್ತಾಗುತ್ತದೆ ಅಂತ ಅವನಿಗೆ ಚೆನ್ನಾಗಿ ತಿಳಿದಿತ್ತು. ಅವನು ಅವನ ಜವಾಬ್ದಾರಿಯನ್ನು ನಿಭಾಯಿಸಿದ. ಅವನು ತನ್ನ ತಂಗಿಗೆ ಯಾವ ರೀತಿ ನೋಡಿಕೊಳ್ಳಬೇಕು ಆ ರೀತಿ ನನ್ನನ್ನು ನೋಡುತ್ತಿದ್ದ. ಆದರೆ ನಾನು ಮಾತ್ರ ಅವನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದೆ. ಆದರೆ ನನಗೆ ಇನ್ನೊಂದು ಅರ್ಥ ಆಗಿರಲಿಲ್ಲ. ಅದು ನಿಮ್ಮ ತಂಗಿ ಜಾನ್ವಿ ಯಾರ ಜೊತೆ ಓಡಿ ಹೋದ್ಲು. ಆದರೆ ನಾವು ಮೊನ್ನೆ ಬಳೆ ಖರೀದಿಸಲು ಹೋದಾಗ ಅಲ್ಲಿ ರುದ್ರ ಮತ್ತು ಜಾನ್ವಿಯನ್ನು ನೋಡಿ ನಾನು ಆಶ್ಚರ್ಯಪಟ್ಟೆ. ಅದಕ್ಕೆ ನಾನು ತಟ್ಟನೆ ಅಲ್ಲಿಂದ ಮನೆಗೆ ಹಿಂತಿರುಗಿದೆ. ನನಗೆ ಅಲ್ಲಿ ಅವನನ್ನು ನೋಡಿ ತುಂಬ ಗಾಬರಿಯಾಯಿತು. ಆದ್ದರಿಂದ ಮಾನಸಿಕವಾದ ತೊಂದರೆಗೆ ಒಳಗಾದೆ. ಆದರೆ ಮನಸ್ಸಲ್ಲಿ ನನಗೆ ಒಂದು ಸಮಾಧಾನವಾಗಿತ್ತು. ರುದ್ರ ಸಾಯಲಿಲ್ಲ, ದೇವರು ಆತನನ್ನು ಬದುಕಿಸಿದ್ದಾರೆ. ಅಮ್ಮನ ಬಳಿ ವಿಷಯ ಕೇಳಿದಾಗ ತಿಳಿಯಿತು, ನಾನು ವಿಷ ಮಿಶ್ರಣ ಮಾಡಿದ ಹಾಲನ್ನು ಅಲ್ಲಿಗೆ ತೆಗೆದುಕೊಂಡು ಹೋಗಿದ್ದೆ. ಆದರೆ ಬಾತ್ರೂಮ್ನಿಂದ ಹೊರಗೆ ಬರುತ್ತಿರುವಾಗ ಅದನ್ನು ರುದ್ರ ನೋಡಿದ್ದ. ಅವನಿಗೆ ಎಲ್ಲವೂ ಅರ್ಥವಾಗಿತ್ತು. ಇನ್ನು ನಾನು ಏನೇ ಮಾಡಿದರೂ ಅವಳು ತಪ್ಪಾಗಿ ಅರ್ಥ ಮಾಡಿಕೊಳ್ಳುತ್ತಾಳೆ ಎಂದು ಅವನು ಚೆನ್ನಾಗಿ ತಿಳಿದುಕೊಂಡು ನನ್ನಿಂದ ದೂರ ಹೊರಟು ಹೋಗಿದ್ದು ನಾನು ಅವನು ಸತ್ತಿದ್ದಾನೆ ಎಂದು ಅಂದುಕೊಂಡೆ. ನಾನು ತುಂಬ ತಪ್ಪು ಮಾಡಿದೆ. ದುಡುಕಿನಲ್ಲಿ ನಿರ್ಧಾರವನ್ನು ತೆಗೆದುಕೊಂಡೆ ಎಂದು ನನಗೆ ಅರ್ಥವಾಯಿತು. ಕೋಪ, ಹೊಟ್ಟೆಕಿಚ್ಚು, ಮತ್ಸರ, ಜಿಗುಪ್ಸೆ ಅದರ ಮಿಶ್ರಣ ನನಗೆ ಅವನನ್ನು ಸಾಯಿಸುವಂತೆ ಪ್ರೇರೇಪಿಸಿತು. ಯಾವುದೇ ನಿರ್ಧಾರವನ್ನು ತೆಗೆದುಕೊಳ್ಳುವಾಗ ಒಂದು ಸಲ ಅಲ್ಲ, 2-3 ಸಲ ಅದರ ಬಗ್ಗೆ ಯೋಚಿಸಬೇಕು. ನಾವು ನಮ್ಮ ಭಾವನೆಗೆ ಬೆಲೆ ಕೊಡುತ್ತಿದ್ದೇವಾ ಅಥವಾ ಬುದ್ಧಿಯನ್ನು ಉಪಯೋಗಿಸುತ್ತಿದ್ದೇವೆಯಾ ಎಂದು ತಿಳಿದುಕೊಳ್ಬೇಕು. ಮೊನ್ನೆ ನಾವು ಬಳೆ ಖರೀದಿಸಲು ಹೋದಾಗ ಅಲ್ಲಿ ಜಾನ್ವಿ ಮತ್ತು ರುದ್ರನನ್ನು ನೋಡಿದೆ. ಆ ಕ್ಷಣ ನನಗೆ ಸಂತೋಷವಾದರೂ ನಾನು ಭಯಪಟ್ಟುಕೊಂಡೆ. ಮಾನಸಿಕವಾದ ಕೆಲವೊಂದು ತೊಂದರೆಗೆ ಒಳಗಾದೆ ಎಂದು ಸ್ನೇಹ ಹೇಳಿದಳು. ರುದ್ರ ಸಾಯಲಿಲ್ಲ ಎಂದು ತಿಳಿದ ತಕ್ಷಣ ನನಗೂ ನನ್ನ ಮಗಳಿಗೂ ತುಂಬ ಸಂತೋಷವಾಯಿತು. ಅವಳು ಅವಳ ಅಮ್ಮನನ್ನು ಹೋಗಿ ತಬ್ಬಿ ಹಿಡಿದುಕೊಂಡಳು. ಒಂದು ದಿನ ನಾನು ಹೇಗಾದರೂ ಜಾನ್ವಿ ಮತ್ತು ರುದ್ರನನ್ನು ಪತ್ತೆ ಹಚ್ಚಬೇಕು ಎಂದು ನನ್ನ ಗೆಳೆಯರ ಜೊತೆ ಎಲ್ಲ ಸಂಪರ್ಕವನ್ನು ತೆಗೆದುಕೊಂಡು ಅವರನ್ನು ಭೇಟಿಯಾಗಿ ಮಾತನಾಡಿ ನಮ್ಮ ಮನೆಗೆ ಆಹ್ವಾನಿಸಿದೆ. ಇದರ ಬಗ್ಗೆ ನಾನು ಯಾವುದೇ ಸುಳಿವನ್ನು ಸ್ನೇಹಾಳಿಗೆ ನೀಡಲಿಲ್ಲ. ಒಂದು ದಿನ ಮನೆಗೆ ಬಂದರು. ಆಗ ಸಂತೋಷದಿಂದ ಒಳಗಡೆ ಬಂದರು. ಈ ಕಡೆ ರುದ್ರ ಆಶ್ಚರ್ಯದಿಂದ ನಗುತ್ತಾ ಸ್ನೇಹಾಳನ್ನೇ ನೋಡುತ್ತಿದ್ದ. ಆದರೆ ಅವನ ಮನಸ್ಸಲ್ಲಿ ಕೋಪ ಇರಲಿಲ್ಲ. ಅವಳು ಅವನನ್ನು ತಬ್ಬಿ ಹಿಡಿದುಕೊಂಡು ಅಣ್ಣ ಎಂದು ಜೋರಾಗಿ ಅತ್ತಳು. ನನ್ನನ್ನು ಕ್ಷಮಿಸಿಬಿಡು. ನಾನು ದುಡುಕಿನಿಂದ ತೀರ್ಮಾನವನ್ನು ತೆಗೆದುಕೊಂಡೆ. ಯಾವುದೇ ಯೋಚನೆಯನ್ನು ಮಾಡಲಿಲ್ಲ. ಒಮ್ಮೆ ನಾವು ದುಡುಕಿನಿಂದ ನಮ್ಮ ಸಂಬಂಧವನ್ನು ದೂರ ಮಾಡಿಕೊಂಡ್ರೆ ಮತ್ತೆ ಅದು ಒಂದಾಗೋದು ಅಪರೂಪ. ಆದರೆ ದೇವರು ನಮ್ಮನ್ನು ಈ ಕ್ಷಣದಲ್ಲಿ ಒಂದು ಮಾಡಿದ್ದಾನೆ ಎಂದು ಸಂತೋಷದಿಂದ ಹೇಳಿದಳು. ಅಣ್ಣ ನನ್ನನ್ನು ಕ್ಷಮಿಸು ಎಂದು ಪುನಃ ಕೇಳಿಕೊಂಡಳು. ಆಗ ರುದ್ರ ಇನ್ನು ಕ್ಷಮೆ ಕೇಳಬೇಡ ಎಂದು ನಗುತ್ತಾ ಹೇಳಿದ. ಇದನ್ನೆಲ್ಲ ಜಾನ್ವಿ ಆಶ್ಚರ್ಯದಿಂದ ನೋಡುತ್ತಿದ್ದಳು. ಮತ್ತೆ ಎಲ್ಲ ನಾನೇ ವಿವರಿಸಿ ಹೇಳಿದೆ. ಸ್ನೇಹ, ನೀನು ನಿನ್ನ ಅಣ್ಣನಿಗೆ ವಿಷ ನೀಡಿದೆ ಅಂದರೆ ಅದು ನಿನ್ನ ಕ್ರೋಧ, ನೋವು, ನಿರಾಶೆಯ ತೀವ್ರತೆ ಹೇಗಿತ್ತು ಎಂಬುದನ್ನು ತೋರಿಸಿತು. ಆದರೆ ಯಾರ ಬದುಕನ್ನು ಕೊನೆಗೊಳಿಸುವ ಹಕ್ಕು ನಿನಗಿಲ್ಲ. ನೀನು ಅವನನ್ನು ಸಾಯಿಸಲು ಪ್ರಯತ್ನ ಪಟ್ಟರೂ ಕೊನೆಗೂ ಅವನು ಬದುಕಿ ಉಳಿದಿದ್ದಾನೆ.
ದೇವರು ನಿನಗೆ ಮತ್ತೊಂದು ಅವಕಾಶ ಕೊಟ್ಟಿದ್ದಾನೆ. ನಾವು ಯಾರನ್ನೂ ಕೊಂದು ನೆಮ್ಮದಿಯಾಗಿರಲು ಖಂಡಿತ ಸಾಧ್ಯವಿಲ್ಲ. ನಮ್ಮ ಜೀವನದಲ್ಲಿ ಎಷ್ಟೇ ಕಷ್ಟ ಬಂದರೂ ಹತ್ಯೆ ಪರಿಹಾರವಲ್ಲ. ಯಾರೆಷ್ಟು ನೋವು ಕೊಟ್ಟರೂ ಮತ್ತೊಬ್ಬರನ್ನು ಸಾಯಿಸುವ ಹಕ್ಕು ಇಲ್ಲ. ನಮಗೆ ಯಾರ ಮೇಲೂ ಎಷ್ಟೇ ಕೋಪ ಇದ್ರೂ ಅದನ್ನು ನಿಯಂತ್ರಿಸಲು ಕಲಿಯಬೇಕು. ಅದರ ಬದಲಾಗಿ ಅವರನ್ನು ಮೋಸದಿಂದ ಕೊಲ್ಲುವ ಪ್ರಯತ್ನವನ್ನು ಮಾಡಲೇಬಾರ್ದು. ತಪ್ಪು ಮಾಡಿದವರು ಸರಿಯಾದ ಸಮಯದಲ್ಲಿ ಪಶ್ಚಾತ್ತಾಪವನ್ನು ಅನುಭವಿಸ್ತಾರೆ. ಆಗ ಅವರು ಬುದ್ಧಿ ಕಲಿಯುತ್ತಾರೆ. ನಾವವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡಬೇಕು ಅಂತ ದುಡುಕಿ ತೀರ್ಮಾನವನ್ನು ತೆಗೆದುಕೊಂಡ್ರೆ ನಮ್ಮ ಜೀವನ ನಷ್ಟವಾಗ್ಬೋದು. ಆತ್ಮೀಯ ವೀಕ್ಷಕರೇ, ನಿಮ್ಮ ಜೀವನದಲ್ಲೂ ಯಾವಾಗಲಾದರೂ ದುಡುಕಿ ತೀರ್ಮಾನ ತೆಗೆದುಕೊಂಡಿದ್ದೀರಾ? ಕಾಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ಈ ಕಥೆ ನಿಮಗೆ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.